Hello all, this is Vidya. Welcome to our class. In the last class, I have discussed about PYQs of CDP, that is previous year question answers, and this is the continuation part of a last class. Okay, if you didn't watch the last video, please do watch. It is very useful for your CTET examinations. In today's session, I am going to discuss about further questions. Let's see the questions. ಕ್ವೆಶನ್ ನಾನು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ 15 ಕ್ವಶನ್ಸ್ನ ಸಾಲ್ವ್ ಮಾಡಿಸಿದ್ದೀನಿ. ಇದು ಕಂಟಿನ್ಯೂಯೇಷನ್ ಪಾರ್ಟ್ CDP ಪಾರ್ಟೇ ಆಗಿರೋದ್ರಿಂದ 16th ಕ್ವಶನ್ ಬಂದು ಆಲ್ದೋ ಡೊಮೈನ್ಸ್ ಆಫ್ ಡೆವಲಪ್ಮೆಂಟ್ ಓವರ್ಲ್ಯಾಪ್ಸ್ ವಿತ್ ಈಚ್ ಅದರ್ ಇನ್ ಸರ್ಟೆನ್ ಆಸ್ಪೆಕ್ಟ್, yet which of the following domain of development specifically attempts to study the progression of feeling about self and other? ಇಲ್ಲಿ ನೋಡಿ, ನೀವು ಕ್ವೆಶನ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವ್ರು ಏನು ಕೇಳಿಲ್ಲ. ಇಲ್ಲೇನು ಹೇಳಿದ್ದಾರೆ, ಫಸ್ಟ್ ಸೆಂಟೆನ್ಸಸ್ ಅಲ್ಲಿ ಏನು ಹೇಳಿದ್ದಾರೆ, ನಮಗೆ ನೋಡಿದ ತಕ್ಷಣ ಏನನ್ಸುತ್ತೆ, ಒಬ್ಬ ಎಷ್ಟು ದೊಡ್ಡ ಕ್ವೆಶನ್ ಇದೆ ಅಲ್ಲ ಅಂತ ಫೀಲ್ ಆಗಲಿ ಅಂತಾನೆ ಮೇನ್ ಕ್ವೆಶನ್ ಬಿಟ್ಟು ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಟ್ರಾನು ಅವರು ಆ್ಯಡ್ ಮಾಡಿರ್ತಾರೆ. ಅದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕ್ವೆಶನ್ನೇ. ಇಲ್ಲಿ ನೋಡಿ, ಇಲ್ಲೇನಿದೆ, ಆಲ್ದೋ ಡೊಮೈನ್ಸ್ ಆಫ್ ಡೆವಲಪ್ಮೆಂಟ್ ಓವರ್ಲ್ಯಾಪ್ಸ್ ವಿತ್ ಈಚ್ ಅದರ್. ವಿ ನೋ ಏನು ಡೊಮೈನ್ಸ್ ಆಫ್ ಡೆವಲಪ್ಮೆಂಟ್ ಏನಿದೆ, ದೇ ಆಲ್ ಆರ್ ಓವರ್ಲ್ಯಾಪ್ ವಿತ್ ಈಚ್ ಅದರ್ ಆ್ಯಂಡ್ ಇನ್ ಸರ್ಟೇನ್ ಆಸ್ಪೆಕ್ಟ್, ಕೆಲವೊಂದು ಆಸ್ಪೆಕ್ಟ್ಸಲ್ಲಿ ಡೊಮೈನ್ಸ್ ಆಫ್ ಡೆವಲಪ್ಮೆಂಟ್ ಏನಿದೆ ಅವೆಲ್ಲ ಓವರ್ಲ್ಯಾಪ್ ಆಗುತ್ತೆ. ಬಟ್ ಏನು ಕ್ವೆಶನ್ ಏನು ಹೇಳಿದ್ದಾರೆ, ಯೆಟ್ which of the following domain of development specifically attempts to study the progression of feeling about self and others. ಸೊ ನಮಗೆ ಮೇನ್ ಕ್ವೆಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಡೊಮೈನ್ ಆಫ್ ಡೆವಲಪ್ಮೆಂಟ್, ಯಾವ ಡೊಮೈನ್ ಆಫ್ ಡೆವಲಪ್ಮೆಂಟು ಏನು ಪ್ರೋಗ್ರೆಷನ್ ಆಫ್ ಅಬೌಟ್ ಫೀಲಿಂಗ್ ಅಬೌಟ್ ಸೆಲ್ಫ್ ಮತ್ತು ಅದರ್ಸ್, ಏನು ನಮ್ಮ ಬಗ್ಗೆ ಮತ್ತು ಬೇರೆಯವ್ರ ಬಗ್ಗೆ ಫೀಲಿಂಗ್ಸ್ನ ಯಾವ ಒಂದು ಡೊಮೈನ್ ಆಫ್ ಡೆವಲಪ್ಮೆಂಟು ಸ್ಟಡಿ ಮಾಡುತ್ತೆ ಅಂತ ಕೇಳಿದ್ದಾರೆ. ಮಾರಲ್ ಡೆವಲಪ್ಮೆಂಟಲ್ಲಿ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತೀವಾ? ನೋ. ಫಿಸಿಕಲ್ ಡೆವಲಪ್ಮೆಂಟಲ್ಲಿ ನೋ. ದೇರ್ ಇಸ್ ನೋ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಡೊಮೈನ್, ಈ ಥರ ಡೊಮೈನೇ ಇಲ್ಲ. ನೋ. ದೆನ್ ಎಮೋಷ್ನಲ್ ಡೆವಲಪ್ಮೆಂಟ್, ನಾನು ಹೇಳಿದ್ದೆ ಎಮೋಷನ್ಸ್ ಅಂದರೆ ಫೀಲಿಂಗ್ಸ್ ಆಗಿರ್ಬೋದು, ಅಥವಾ ನಾವೇನು ಎಕ್ಸ್ಪ್ರೆಸ್ ಮಾಡೋ ವೇ ಆಗಿರಬಹುದು. ಈ ಡೆವಲಪ್ಮೆಂಟ್ನ ನಾವು ಎಮೋಷನಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ದಟ್ ಈಸ್ ಫೀಲಿಂಗ್ ಅಬೌಟ್ ಸೆಲ್ಫ್ ಆ್ಯಂಡ್ ಅದರ್ಸ್. ಇಲ್ಲಿ ನಾವು ನೋಡಿದ್ರೆ ಈ ಒಂದು ಲೈನ್ ಏನಿದೆ, ಇದು ನಮಗೆ ನೀಡೇ ಇರಲಿಲ್ಲ ಕ್ವಶನಲ್ಲಿ ಹಾಕೋಕ್ಕೆ. ಬಟ್ ಸುಮ್ಮನೆ ನಮ್ಮ ಟೈಮ್ ಕನ್ಸ್ಯೂಮ್ ಮಾಡೋಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ಲಾಟ್ ಆಫ್ ವರ್ಡ್ಸ್, ತುಂಬ ವರ್ಡ್ಸ್ ಕೊಟ್ಬಿಟ್ಟು ಕ್ವಶನ್ನ ಫಾರ್ಮ್ ಮಾಡಿದ್ದಾರೆ. ಓಕೆ, ಇಫ್ ಯು ಸಾಲ್ವ್ ಮೋರ್ ಆ್ಯಂಡ್ ಮೋರ್ ಕ್ವಶನ್, ತುಂಬ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೀವು ಸಾಲ್ವ್ ಮಾಡ್ತಾ ಹೋದರೆ ದೇರ್ ಈಸ್ ಈಸಿಯಾಗಿ ನಾವು ಈ ಥರದ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಬಿಕಾಸ್ ಇಲ್ಲಿ ನೋಡಿ, ಫೀಲಿಂಗ್ ಅಬೌಟ್ ಸೆಲ್ಫ್ ಆ್ಯಂಡ್ ಅದರ್ಸ್ ಯಾವುದ್ರಲ್ಲಿ ಇದು ಯಾವ ಡೊಮೈನಲ್ಲಿ ಬರುತ್ತೆ, ಇಟ್ ಈಸ್ ಕಮ್ಸ್ ಅಂಡರ್ ದ ಎಮೋಷ್ನಲ್ ಡೆವಲಪ್ಮೆಂಟ್. ಬೇರೆ ಯಾವ್ಯಾವ ಡೊಮೈನ್ ಇದೆ ನಮಗೆ ಗೊತ್ತು, PCSE, ಫಿಸಿಕಲ್, ಕಾಗ್ನಿಟಿವ್, ಸೋಷಿಯಲ್ ಆ್ಯಂಡ್ ಎಮೋಷನಲ್. ಯಾವ್ಯಾವುದು ಫಿಸಿಕಲ್, ಇಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಏನೇನಾಗುತ್ತೆ ಅದು ಬರುತ್ತೆ. ಕಾಗ್ನಿಟಿವ್ ಅಂದರೆ ಮೈಂಡ್, ನಮ್ಮ ಬುದ್ಧಿ, ಅದು ಏನು ಡೆವಲಪ್ಮೆಂಟ್ ಆಗುತ್ತಲ್ಲ ಅದು ಕಾಗ್ನಿಟಿವಲ್ಲಿ ಬರುತ್ತೆ. ಸೋಷಿಯಲ್ ಅಂದರೆ ನಾವು ಸೊಸೈಟಿಲಿ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀವೋ, ದಟ್ ಈಸ್ ಸೋಷಿಯಲ್ ಡೆವಲಪ್ಮೆಂಟ್. ಫಾರ್ ಎಮೋಷ್ನಲ್ ನಾನು ಇವಾಗೇನು ಹೇಳಿದೆ, ದಟ್ ಈಸ್ ಫೀಲಿಂಗ್ಸ್, ಏನು ಇನ್ನೊಬ್ಬರ ಜೊತೆ ಆಗಿರ್ಬೋದು ಅಥವಾ ನಮ್ಮ ಫೀಲಿಂಗ್ಸ್ ಏನಿದೆ, ದಟ್ ಕಮ್ಸ್ ಅಂಡರ್ ದ ಎಮೋಷನಲ್ ಡೆವಲಪ್ಮೆಂಟ್. ಓಕೆನಾ? ನೆಕ್ಸ್ಟ್ ಕ್ವೆಶನ್. ಫೇವ್ರೆಟ್ ಟೈಪ್ ಆಫ್ ಕ್ವೆಶನ್, ದಟ್ ಈಸ್ ಅಸರ್ಷನ್ ಆ್ಯಂಡ್ ರೀಸನಿಂಗ್. ಅಸರ್ಷನ್ ಏನಿದೆ, ಅ ಮೇಜರ್ ಕ್ರಿಟಿಸಿಸಮ್ ಆಫ್ ಜೀನ್ ಪಿಯಾಜೆ ಥಿಯರಿ ಈಸ್ ಕನ್ಸಿಡರೇಷನ್ ದಟ್ ಚಿಲ್ಡ್ರನ್ಸ್ ಆರ್ ಆಕ್ಟಿವ್ ಬೀಯಿಂಗ್ಸ್ ಅಂತ ಅಸರ್ಷನ್ ಹೇಳಿದ್ದಾರೆ. ರೀಸನ್ ಏನಿದೆ, ಚಿಲ್ಡ್ರನ್ ಲರ್ನ್ ಥ್ರೂ ಪ್ಯಾಸಿವ್ ರಿಸೆಪ್ಷನ್ ಆಫ್ ಇನ್ಫಾರ್ಮೇಷನ್. ಸೊ ಇದು ಕ್ವೆಶನ್ ಬಂದು ಪಿಯಾಜೆ ಥಿಯರಿ ಮೇಲೆ ಇದೆ. ಒಂದು ಅರ್ಥ ಆಗ್ತದೆ ನೋಡಿದ ತಕ್ಷಣ ನಿಮಗೆ. ಪಿಯಾಜೆ ಥಿಯರಿ ಏನು ಹೇಳುತ್ತೆ, ಜನರಲ್ ಆಗಿ ನಾವು ನೋಡ್ತಾ ಹೋದರೆ ಪಿಯಾಜೆ ಥಿಯರಿ ಏನು ಹೇಳುತ್ತೆ, ಮಗು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಮೇನ್ ಮೋಟೋ ಏನು ಪಿಯಾಜೆ ಥಿಯರಿದು, ಮಗು ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಆಗಿದ್ದಾಗ ಏನಾಗುತ್ತೆ, ಮಗು ಲರ್ನಿಂಗ್ ಏನಾಗುತ್ತೆ,
ಈಸಿ ಆಗುತ್ತೆ ಅನ್ನೋದು ಪಿಯಾಜೆ ಥಿಯರಿಯಲ್ಲಿ ಬರುತ್ತೆ. ಸೊ ಅಸರ್ಷನ್ ಏನು ಹೇಳ್ತಿದೆ, ಅ ಮೇಜರ್ ಕ್ರಿಟಿಸಿಸಮ್ ಏನು ಅಂದರೆ ಕ್ರಿಟಿಸಿಸಮ್ ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ CDP 1 ಇದರಲ್ಲಿ ಏನು ಹೇಳಿದೆ, ಕ್ರಿಟಿಸಿಸಮ್ ಇಸ್ ದ ಸಮಥಿಂಗ್ ವಿಚ್ ಇಸ್ ನೆಗೆಟಿವ್, ಏನು ಜಡ್ಜ್ ಯಾವುದ್ರ ಮೇಲೆ ಮಾಡಿದ್ದಾರೆ ಅನ್ನೋ ಥರ ಬರುತ್ತೆ. ಸೊ ಎ ಮೇಜರ್ ಕ್ರಿಟಿಸಿಸಮ್ ಆಫ್ ಜೀನ್ ಪಿಯಾಜೆ, ಇವ್ರ ಥೇರಿಯ ಕ್ರಿಟಿಸಿಸಮ್ ಏನು ಅಂದರೆ ಕನ್ಸಿಡರೇಷನ್ ದಟ್ ಚಿಲ್ಡ್ರನ್ಸ್ ಆರ್ ಆಕ್ಟಿವ್ ಬೀಯಿಂಗ್ಸ್. ಇಲ್ಲಿ ಆಕ್ಟಿವ್ ಬೀಯಿಂಗ್ಸ್ ಅಂತ ಹೇಳೋದು ಅವ್ರಿಗೆ ನೆಗೆಟಿವ್ ಆಗಿದೆನಾ ಅಂತ ಥಿಂಕ್ ಮಾಡಿದ್ರೆ ಇಲ್ಲ ಅಲ್ವಾ, ಇಟ್ ಈಸ್ ಕರೆಕ್ಟ್ ಓನ್ಲಿ. ಆಕ್ಟಿವ್ ಬೀಯಿಂಗ್ಸ್ ಅಂತ ಕನ್ಸಿಡರ್ ಮಾಡಿರೋದು ಇಟ್ ಈಸ್ ಅ ಪಾಸಿಟಿವ್ ಥಿಂಗ್ ಇನ್ ದ ಪಿಯಾಜೆ ಥಿಯರಿಯಲ್ಲಿ ಇಟ್ ಈಸ್ ಅ ಪಾಸಿಟಿವ್ ಥಿಂಗ್. ಸೊ ದೇರ್ ಫಾರ್ ಅಸರ್ಷನ್ ಏನಿದೆ ಇದು ಕಂಪ್ಲೀಟ್ಲಿ ರಾಂಗ್. ಅದೇ ಥರ ರೀಸನ್ ಹೇಳ್ತಾ ಇದ್ದಾರೆ, ಯಾಕಂದರೆ ಚಿಲ್ಡ್ರನ್ ಲರ್ನ್ ಥ್ರೂ ಪ್ಯಾಸಿವ್ ರಿಸೆಪ್ಷನ್ ಆಫ್ ಇನ್ಫಾರ್ಮೇಷನ್. ನೋ, ಪ್ಯಾಸಿವ್ ಆಗಿ ಕಲಿತಾರ ಮಕ್ಕಳು? ನೆವರ್. ಮಕ್ಕಳು ಯಾವಾಗಲೂ ಆ್ಯಕ್ಟಿವ್ ಬೀಯಿಂಗ್ಸ್ ಆಗಿರಬೇಕು. ಮಕ್ಕಳಿಗೆ ನಾವು ಆ್ಯಕ್ಟಿವ್ ಆಗಿ ಎಕ್ಸ್ಪೆರಿಮೆಂಟ್ಸ್ ಮೂಲಕ, ಡಿಸ್ಕಷನ್ ಮೂಲಕ ನಾವೇನು ಮಾಡಬೇಕು, ಕಲಿಸ್ಬೇಕು ಅನ್ನೋದನ್ನು ಪಿಯಾಜೆ ಥಿಯರಿ ಹೇಳುತ್ತೆ. ಸೊ ದೇರ್ ಫೋರ್ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಬೋತ್ ಆರ್ ರಾಂಗ್. ಸೊ ಹಾಗಾದರೆ ಯಾವ ಆಪ್ಷನ್ ಬರುತ್ತೆ? ಇಲ್ಲೇನಿದೆ, ಬೋತ್ A and R ಆರ್ ಟ್ರೂ, ರಾಂಗ್. ಬೋತ್ A and R ಆರ್ ಕರೆಕ್ಟ್, ರಾಂಗ್. A ಈಸ್ ಟ್ರೂ ಬಟ್ R ಈಸ್ ಫಾಲ್ಸ್, ಇಲ್ಲ, ಎರಡು ಫಾಲ್ಸ್ ಇದೆ, ಹಾಗಾಗಿ A ಈಸ್ ಫಾಲ್ಸ್. ವೇಟ್, ಇಲ್ಲಿ ನಾವೇ ಇನ್ನೊಂದು ಆಪ್ಷನ್ ಹಾಕ್ಕೊಳ್ಳೋಣ, ದಟ್ ಈಸ್ E, ಇನ್ ವಿಚ್ A and R ಆರ್ ಫಾಲ್ಸ್. ಓಕೆನಾ? ಇದೇ ಕರೆಕ್ಟ್ ಆಪ್ಷನ್. ಓಕೆ, A and R ಆರ್ ಫಾಲ್ಸ್. ಓಕೆನಾ? ಯಾಕಂದರೆ ಇಲ್ಲಿ ಬೋತ್ ನಮಗೆ ಅಸರ್ಷನ್ ಏನಿದೆ ಇದು ಕೂಡ ರಾಂಗ್ ಇದೆ, ಆ್ಯಂಡ್ ರೀಸನಿಂಗ್ ಏನಿದೆ ಇದು ಕೂಡ ರಾಂಗ್ ಇದೆ. ಎರಡಕ್ಕೂ ಏನು ಇದು ಅಕಸ್ಮಾತ್ ಉಲ್ಟಾ ಇದ್ದಿದ್ರೆ ನಮಗೆ ಕರೆಕ್ಟ್ ಆಗ್ತಿತ್ತು. ಕ್ರಿಟಿಸಿಸಮ್ ಅನ್ನೋ ವರ್ಡ್ ತೆಗೆದು ಮೇಜರ್ ಪಾಸಿಟಿವ್ ಥಿಂಗ್ ಇನ್ ಜೀನ್ ಪಿಯಾಜೆ ಅವ್ರದ್ದು ಥೇರಿಲಿ ಅಂದರೆ ಆ್ಯಕ್ಟಿವ್ ಬೀಯಿಂಗ್ಸ್ ಅಂತ ಆಗಿದ್ರೆ ಕರೆಕ್ಟ್ ಆಗ್ತಿತ್ತು. ಆ್ಯಂಡ್ ಚಿಲ್ಡ್ರನ್ ಲರ್ನ್ through active reception, okay na, not passive. So both A and R are false. 18th question ನೋಡ್ತಾ ಹೋದ್ರೆ, according to contemporary theories what kind of classroom environment facilitates cognition? Contemporary theories ಅಂದ್ರೆ ಇವಾಗ ಪ್ರಸ್ತುತ ಕಾಲದಲ್ಲಿ ಈಗ ಏನು ಥೇರೀಸ್ ಇದೆ ಅದರಲ್ಲಿ ಯಾವ ಥರದ ಕ್ಲಾಸ್ ರೂಮ್ಸ್ನ ಎನ್ವಿರಾನ್ಮೆಂಟ್ನ ನಾವು ಫೆಸಿಲಿಟೇಟ್ ಮಾಡಬೇಕು, ಯಾವುದಕ್ಕೆ? ಕಾಗ್ನಿಷನ್ ಡೆವಲಪ್ಮೆಂಟಿಗೆ. ಅಂದರೆ ಮಗುಗೆ ಬುದ್ಧಿಮಟ್ಟ ಬೆಳವಣಿಗೆ ಆಗೋಕ್ಕೆ ಯಾವ ಥರ ಕ್ಲಾಸ್ ರೂಮ್ನ ನಾವು ಪ್ರೊವೈಡ್ ಮಾಡಬೇಕು ಅಂತ ಕ್ವೆಶನ್ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಬಂದು ಪ್ರಿಂಟ್ ರಿಚ್ ಆ್ಯಂಡ್ ರಿಸೋರ್ಸ್ಫುಲ್, ಫಿಯರ್ಫುಲ್ ಆ್ಯಂಡ್ ಥ್ರೆಟ್ನಿಂಗ್, ಇನ್ಅಸೆಸಬಲ್ ಮತ್ತು ಎಕ್ಸ್ಕ್ಲೂಷನರಿ, ಡೈಡಾಕ್ಟಿಕ್ ಮತ್ತು ಟೆಕ್ಸ್ಟ್ ಬುಕ್ ಸೆಂಟ್ರಿಕ್ ಅಂತ ಇಲ್ಲಿ ನಮಗೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾನು ಒಂದೊಂದೇ ಆಪ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸೊ ದಟ್ ದಿ ವಿಲ್ ಗೆಟ್ ಟು ನೋ ಯಾವ ಆಪ್ಷನ್ ಪಾಸಿಟಿವ್ ಇದೆ, ವಿಚ್ ಒನ್ ಈಸ್ ನಾಟ್ ರಿಲೇಟೆಡ್ ಟು ದಿಸ್ ಕ್ವೆಶನ್ ಅಂತ. ಏನಿದೆ, ಪ್ರಿಂಟ್ ರಿಚ್ ಮತ್ತು ರಿಸೋರ್ಸ್ಫುಲ್. ಪ್ರಿಂಟ್ ರಿಚ್ ಅಂದರೆ ಶೋಯಿಂಗ್ ಮೋರ್ ಪಿಕ್ಚರ್ಸ್ ಆಗಿರ್ಬೋದು, ಡಯಾಗ್ರಾಮ್ಸ್ ಆಗಿರ್ಬೋದು, ಮತ್ತು ರಿಸೋರ್ಸ್ಫುಲ್ ಅಂದರೆ ತುಂಬ ಬುಕ್ಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ ಏನು ಸ್ಮಾರ್ಟ್ ಕ್ಲಾಸಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಸೊ ಪ್ರಿಂಟ್ ರಿಚ್ ಮತ್ತು ರಿಸೋರ್ಸ್ಫುಲ್ ಅಂದರೆ ಸಮಥಿಂಗ್, ಪ್ರಿಂಟ್ ರಿಚ್ ಮೀನ್ಸ್ ಇವಾಗ ಟೆಕ್ಸ್ಟ್ ಬುಕ್ಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ ಕಲರ್ಫುಲ್ ಡ್ರಾಯಿಂಗ್ ಮಾಡಿಬಿಟ್ಟು ಮಕ್ಕಳಿಗೆ ತೋರಿಸೋದಾಗಿರ್ಬೋದು, ಇಲ್ಲ ಡಿಫ್ರೆಂಟ್ ಆಗಿರುವಂಥ ಪ್ರಸ್ತುತ ಏನು ತುಂಬ ಹೆಲ್ಪ್ಫುಲ್ ಇದೆ ಟೀಚಿಂಗಿಗೆ ಆ ಥರದ ಪ್ರೆಸೆಂಟಲ್ಲಿರೋಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಟೀಚ್ ಮಾಡ್ತೀವೋ ದಟ್ ಕಮ್ಸ್ ಅಂಡರ್ ಪ್ರಿಂಟ್ ರಿಚ್ ಆ್ಯಂಡ್ ರಿಸೋರ್ಸ್ಫುಲ್ನೆಸ್. ಫಿಯರ್ಫುಲ್ ಆ್ಯಂಡ್ ಥ್ರೆಟ್ನಿಂಗ್ ಅಂದರೆ ಮಕ್ಕಳನ್ನ ಎದುರಿಸಿ ಬೆದರಿಸಿ ಹೊಡೆದ್ಬಿಟ್ಟು ನಾವೇನು ಮಾಡಬೇಕು, ಪಾಠ ಮಾಡಬೇಕು. ಇದು ಕರೆಕ್ಟಾ? ನೋ, ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. CTET ಅಥವಾ ಯಾವುದೇ ಟೀಚಿಂಗ್ ಎಕ್ಸಾಮ್ಸಲ್ಲಿ ಈ ಥರ ಫಿಯರ್ಫುಲ್ ಆ್ಯಂಡ್ ಥ್ರೆಟ್ನಿಂಗ್ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಅಂತಲೇ ಅರ್ಥ. ಯಾವ ಕ್ಲಾಸ್ ರೂಮ್ ಅಂಡರಲ್ಲೂ ಈ ಥರ ಮಕ್ಕಳಿಗೆ ಹೆದರಿಸೋದು ಅಥವಾ ಹೊಡೆದ್ಬಿಟ್ಟು ನಾವು ಕ್ಲಾಸ್ ಮಾಡಬೇಕು ಅಂತ ಹೇಳೋದಿಲ್ಲ. ಸೊ ಆಪ್ಷನ್ ಬಿ ಈಸ್ ಕಂಪ್ಲೀಟ್ಲಿ ರಾಂಗ್. ಇನ್ಅಸೆಸಬಲ್ ಆ್ಯಂಡ್ ಎಕ್ಸ್ಕ್ಲೂಷನರಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ.
ಇನ್ಅಸೆಸಬಲ್ ಅಂದರೆ ಏನಾದರೂ ಒಂದು ರಿಸೋರ್ಸ್ ಇದ್ದರೆ ಅದು ಮಗುಗೆ ಅಸೆಸ್ ಆಗ್ತಿಲ್ಲ, ಅಂದರೆ ಅದು ಮಗುಗೆ ಸಿಗ್ತಿಲ್ಲ, ಪ್ರೊವೈಡ್ ಮಾಡೋಕ್ಕಾಗ್ತಿಲ್ಲ, ದಟ್ ಈಸ್ ಇನ್ಅಸೆಸಬಲ್. ಹಾಗಾದರೆ ಈ ಎಕ್ಸ್ಕ್ಲೂಷನರಿ ಅಂದರೆ ಏನು? ಈ ಎಕ್ಸ್ಕ್ಲೂಷನರಿ ಈಸ್ ನಥಿಂಗ್ ಬಟ್ ಇನ್ಕ್ಲೂಷನರಿಗೆ ಆಪೋಸಿಟ್. ನಾವು ಯಾವ ಥರ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು? ವಿ ಶುಡ್ ಪ್ರೊವೈಡ್ ಇನ್ಕ್ಲೂಸಿವ್ ಎಜುಕೇಷನ್. ನಾವು ಯಾವ ಥರ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು? ಇನ್ಕ್ಲೂಸಿವ್ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು. ಬಟ್ ಇಲ್ಲೇನಿದೆ, ಇಟ್ ಈಸ್ ಎಕ್ಸ್ಕ್ಲೂಷನರಿ. ಅಂದರೆ ಯಾವುದಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಕ್ವರ್ಡ್ ಇದ್ದಾರೆ, ಒಂದು ಕಲ್ಚರ್, ಬೇರೆ ಕಲ್ಚರ್ ಅವರು ಅಥವಾ ಬೇರೆ ಲ್ಯಾಂಗ್ವೇಜ್ ಪೀಪಲ್ ಇದ್ದಾರೆ, ಅವರನ್ನು ನಾನೇನು ಮಾಡ್ತೀನಿ, ಹೊರಗಡೆ ಇಟ್ಬಿಟ್ಟು ನಾನು ಪಾಠ ಮಾಡ್ತೀನಿ. ದಟ್ ಈಸ್ ಎಕ್ಸ್ಕ್ಲೂಷನರಿ ಆ್ಯಂಡ್ ವಿ ಶುಡ್ ನೆವರ್ ಡೂ ದಟ್. ಸೊ ಎಕ್ಸ್ಕ್ಲೂಷನರಿ is a wrong. Next, didactic ಅಂದರೆ it is nothing but we should following, it is nothing but teaching something. for ಕೆಲವೊಬ್ಬ ಪೀಪಲ್ಗೆ ನಾನೇನು ಮಾಡೋದು, ಮಾರಲ್ ಲೆಸನ್ಸನ್ನು ನಾನು ಟೀಚ್ ಮಾಡ್ತೀನಿ. ದಟ್ ಈಸ್ ಡಿಡಾಕ್ಟಿಕ್. ಮತ್ತು ಟೆಕ್ಸ್ಟ್ ಬುಕ್ ಸೆಂಟ್ರಿಕ್, ನೋ, ವಿ ಶುಡ್ ನೆವರ್ ಡೂ ಟೆಕ್ಸ್ಟ್ ಬುಕ್ ಸೆಂಟ್ರಿಕ್. ನಾವು ಯಾವಾಗಲೂ ಚೈಲ್ಡ್ ಸೆಂಟ್ರಿಕ್ನ ಫಾಲೋ ಮಾಡಬೇಕು, ಚೈಲ್ಡ್ ಸೆಂಟ್ರಿಕ್ನ ಫಾಲೋ ಮಾಡಬೇಕು, ನಾಟ್ ಟೆಕ್ಸ್ಟ್ ಬುಕ್ ಸೆಂಟ್ರಿಕ್. ಸೊ ದೀಸ್ 3 ಆಪ್ಷನ್ಸ್ ಆರ್ ಕಂಪ್ಲೀಟ್ಲಿ ರಾಂಗ್. ಸೊ ಪ್ರಿಂಟ್ ರಿಚ್ ಮತ್ತು ರಿಸೋರ್ಸ್ಫುಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಇನ್ ಕೇಸ್ ನಿಮಗೆ ಕೆಲವೊಂದು ವರ್ಡ್ಸ್ಗೆ ಮೀನಿಂಗ್ ಗೊತ್ತಿಲ್ಲ ಅಥವಾ ಗೊತ್ತಾಗ್ತಿಲ್ಲ ಅಂದ್ರೂ, ಫಿಯರ್ಫುಲ್, ಥ್ರೆಟ್ನಿಂಗ್ ಅಂತೂ ಈಸಿಯಾಗಿ ಗೊತ್ತಾಗ್ತಿದೆ. ಇನ್ಅಸೆಸಬಲ್ ಅಂದರೆ ಇಟ್ ಈಸ್ ಸಮಥಿಂಗ್ ನೆಗೆಟಿವ್ ಅಂತ. ಸೊ ಡಿಡಾಕ್ಟಿಕ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನಮಗೆ ಟೆಕ್ಸ್ಟ್ ಬುಕ್ ಸೆಂಟ್ರಿಕ್ ಆಗಿರಬಾರ್ದು ಅಂತ ಗೊತ್ತಿದೆ. ಸೊ ಇದ್ರ ಮೂಲಕ ನಾವು ಆಪ್ಷನ್ಸ್ನ ಎಕ್ಸ್ಕ್ಲೂಡ್ ಮಾಡ್ತಾ ಹೋದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. Nisha ensured to finish given homework to avoid the shame that she may be subjected to by her teacher for not doing homework as per Lawrence Kohlberg theory of moral development. This represents reasoning at dash stage ಅಂತ ಕ್ವೆಶನ್ ಕೇಳಿದ್ದಾರೆ. ದಿಸ್ ಕ್ವಶನಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಶಾ ಅಂತ ಒಬ್ಬ ಹುಡುಗಿ ಇದ್ದಾಳೆ, ಅವಳು ಏನು ಮಾಡ್ತಾಳೆ, ಅವಳು ಹೋಮ್ವರ್ಕ್ ಮಾಡ್ತಾಳೆ. ಯಾವ ರೀಸನಿಗೆ ಮಾಡ್ತಾಳೆ? ಟು ಅವಾಯ್ಡ್ ಶೇಮ್. ಅಂದರೆ ಈಗ ನಾನು ಅಕಸ್ಮಾತ್ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಮಿಸ್ ನನಗೆ ಬೈತಾರೆ. ಆವಾಗ ನನಗೆ ಇವಾಗ ಬೈದಾಗ, ಎಲ್ಲ ಸ್ಟೂಡೆಂಟ್ಸ್ ಮುಂದೆ ಬೈದಾಗ ನಂಗೆ ಫ್ರೆಂಡ್ಸ್ ಮುಂದೆ ನಂಗೆ ಅವಮಾನ ಆಗುತ್ತೆ ಅನ್ನೋ ರೀಸನಿಗೆ ಅವಳು ಏನು ಮಾಡ್ತಾಳೆ, ಹೋಮ್ವರ್ಕ್ನ ಮಾಡ್ತಾಳೆ. ಸೊ ಹಾಗಾದರೆ ಆ್ಯಸ್ ಪರ್ ಲಾರೆನ್ಸ್ ಕೋಲ್ಬರ್ಗ್ ಥಿಯರಿ ಪ್ರಕಾರ ಈ ಮಾರಲ್ ಡೆವಲಪ್ಮೆಂಟು ಯಾವ ಇದರಲ್ಲಿ ಬರುತ್ತೆ? ಸೊ ಈ ಸ್ಟೇಜ್ ನಿಮಗೆ ನೀವು ನೆನ್ಪಿಟ್ಕೊಳ್ಳಿ, ಪ್ರೀ ಕನ್ವೆನ್ಷನಲ್, ಪೋಸ್ಟ್ ಕನ್ವೆನ್ಷನಲ್, ಕನ್ವೆನ್ಷನಲ್, ಫಾರ್ಮಲ್ ಅಂತ ಯಾವ ಸ್ಟೇಜು ಇಲ್ಲ. ಸೊ ಈ ಆಪ್ಷನ್ನೇ ಇಲ್ಲ. ಓಕೆನಾ? ಸೊ 3 ಸ್ಟೇಜ್ ಇದೆ, ಪ್ರೀ, ಪೋಸ್ಟ್ ಮತ್ತು ಕನ್ವೆನ್ಷನಲ್. ಸೊ ಹಾಗಾದರೆ ಪ್ರೀ ಕನ್ವೆನ್ಷನಲ್ಲು ಬಿಗಿನಿಂಗ್ ಸ್ಟೇಜು. ಈ ಬಿಗಿನಿಂಗ್ ಸ್ಟೇಜಲ್ಲಿ ಮಗು ಏನು ಮಾಡುತ್ತೆ, ಸೊಸೈಟಿಗೋಸ್ಕರ, ಅಂದರೆ ಬೇರೆಯವ್ರಿಗೆ ಹೆದರ್ಕೊಂಡು, ಶೇಮ್, ನನಗೆ ನನ್ನ ಕ್ಯಾರೆಕ್ಟರ್ಗೆ ಇದು ಏನು ಆಗಬಾರ್ದು ಅನ್ನೋ ರೀಸನ್ಗೆ ಮಗು ಏನು ಮಾಡ್ತಿರುತ್ತೆ, ಮಾರಲ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಹಿಯರ್ ಕರೆಕ್ಟ್ ಆಪ್ಷನ್ ಈಸ್ ಪ್ರೀ ಕನ್ವೆನ್ಷನಲ್ ಸ್ಟೇಜ್. ಈ ಥೇರಿನ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಕೋಲ್ಬರ್ಗ್ ಥೇರಿ ಏನಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ನಾಟ್ ಓನ್ಲಿ ಆನ್ ದ ಸ್ಟೇಜಸ್, ಏನು ನೆಕ್ಸ್ಟ್ ಅವು ಏನೇನೆಲ್ಲ ಪ್ರೊವೈಡ್ ಮಾಡಿದಾರಲ್ಲ ಪಾಯಿಂಟ್ಸ್, ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ದೇ ಆರ್ ವೆರಿ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಇನ್ ಆರ್ಡರ್ ಟು ಪ್ರಮೋಟ್ ಕನ್ಸ್ಟ್ರಕ್ಷನ್ ಆಫ್ ನಾಲೆಡ್ಜ್ ಬೈ ಲರ್ನರ್ಸ್, ಅ ಸ್ಕೂಲ್ ಶುಡ್ ಪ್ರಮೋಟ್ ಡ್ಯಾಶ್ ಪೆಡಗಾಗೀಸ್. ಏನು ಹೇಳಿದ್ದಾರೆ, ನಾಲೆಡ್ಜ್ನ ಏನು ಪ್ರಮೋಟ್ ಮಾಡೋಕ್ಕೆ, ಕನ್ಸ್ಟ್ರಕ್ಷನ್ ಆಫ್ ನಾಲೆಡ್ಜ್ನ ಆಗೋಕ್ಕೆ, ಯಾರಿಗೆ? ಲರ್ನರ್ಸ್ಗೆ. ಒಬ್ಬ ಸ್ಕೂಲಲ್ಲಿ ಏನನ್ನು ಪ್ರಮೋಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಚೈಲ್ಡ್ ಸೆಂಟ್ರಿಕಾ, ಎಕ್ಸಾಮ್ ಸೆಂಟ್ರಿಕಾ, ಟೀಚರ್ ಸೆಂಟ್ರಿಕಾ, ಟೆಕ್ಸ್ಟ್ ಬುಕ್ ಸೆಂಟ್ರಿಕಾ? ಟೆಕ್ಸ್ಟ್ ಬುಕ್ ಸೆಂಟ್ರಿಕ್ ಅಲ್ಲ, ಯಾಕಂದರೆ ಅದು ಬಿಟ್ಟು ಬೇರೆ ಬೇರೆ ರಿಸೋರ್ಸ್ ಇದೆ. ಟೀಚರ್ ಸೆಂಟ್ರಿಕ್ ಅಲ್ಲ, ಯಾಕಂದರೆ ಟೀಚರ್ ಈಸ್ ಜಸ್ಟ್ ಅ ಪ್ರೊವೈಡರ್. ಎಕ್ಸಾಮ್ ಸೆಂಟ್ರಿಕಾ ಅಲ್ಲ, ನಾವು ಜಸ್ಟು ಏನು ಮಾರ್ಕ್ಸ್ ಪರ್ಪಸ್ಸಿಗೆ ನಾವು ಸ್ಕೂಲನ್ನು ಅಥವಾ ಎಜುಕೇಷನ್ನ ಕೊಡ್ತಿಲ್ಲ. ವಿ ಆರ್ ಗಿವಿಂಗ್ ಬಿಕಾಸ್ ಆಫ್ ಏನಕ್ಕೆ ಕೊಡ್ತಾ ಇದ್ದೀವಿ? ಫಾರ್
ಪ್ರೊವೈಡಿಂಗ್ ದ ನಾಲೆಡ್ಜ್ನ ಕನ್ಸ್ಟ್ರಕ್ಟ್ ಆಗಲಿ ಮಕ್ಕಳಿಗೆ ಅನ್ನೋ ರೀಸನ್ಗೆ ನಾವು ಎಜುಕೇಷನ್ ಕೊಡ್ತಾ ಇದ್ದೀವಿ. ಸೊ ಎಕ್ಸಾಮ್ ಸೆಂಟ್ರಿಕ ಅಲ್ಲ. ದ ಆನ್ಸರ್ ಈಸ್ ಚೈಲ್ಡ್ ಸೆಂಟ್ರಿಕ್. ಲುಕ್, ಇವಾಗಿನ ಕಂಟೆಂಪ್ರರಿ ಥಿಯರೀಸಲ್ಲಿ ಆಗಿರ್ಬೋದು ಅಥವಾ ಇವಾಗಿನ ಏನು ಇದು ಎಜುಕೇಷನ್ ಸಿಸ್ಟಮ್ ಇದೆ, ಇಲ್ಲಿ ಚೈಲ್ಡ್ ಸೆಂಟರ್, ಚೈಲ್ಡೇ ಇಂಪಾರ್ಟೆನ್ಸ್, ಚೈಲ್ಡ್ ಸೆಂಟ್ರಿಕ್. ಇದಕ್ಕಿಂತ ಮುಂಚೆ ಇದ್ದಿದ್ದು ಟೀಚರ್ ಸೆಂಟ್ರಿಕ್, ಓಕೆ. ಬಟ್ ಇವಾಗ ಇರೋದು ಚೈಲ್ಡ್ ಸೆಂಟ್ರಿಕ್. ಚೈಲ್ಡೇ ಇಂಪಾರ್ಟೆಂಟ್, ಮಕ್ಕಳಿಗೆ ಏನು ಬೇಕು ನಾವು ಅದನ್ನೇ ಪ್ರೊವೈಡ್ ಮಾಡಬೇಕು ಅಂತಾನೆ ಈಗಿನ ಎಜುಕೇಷನ್ ಸಿಸ್ಟಮ್ ಇರೋದು. ಸೊ ಇಟ್ ಈಸ್ ಚೈಲ್ಡ್ ಸೆಂಟ್ರಿಕ್, ಓಕೆನಾ. ವೆರಿ ಸಿಂಪಲ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಿಫ್ಟೆಡ್ನೆಸ್. ಗಿಫ್ಟೆಡ್ನೆಸ್ ಅಂದರೆ ದ ಚೈಲ್ಡ್, ಮಗುಗೆ ಏನಿರುತ್ತೆ, ಹೀ ಈಸ್ ಹೈಲಿ ಇಂಟೆಲಿಜೆಂಟ್ ಆಗಿರ್ಬೋದು, ಕ್ರಿಯೇಟಿವ್ ಆಗಿರಬಹುದು, ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ಮತ್ತು ಒರಿಜಿನಲ್ ಐಡಿಯಾಸ್ ಇರಬೇಕು, ಕ್ರಿಯೇಟಿವ್ ಆಗಿರಬೇಕು. ಈ ಥರ ಒಂದು ಮಗು ಏನಿರುತ್ತೆ ಅವ್ರನ್ನ ನಾವು ಗಿಫ್ಟೆಡ್ನೆಸ್ ಅಂತ, ಗಿಫ್ಟೆಡ್ ಚಿಲ್ಡ್ರನ್ ಅಂತ ಕರಿತೀವಿ. ಸೊ ಹಾಗಾದರೆ ಆಪ್ಷನ್ ನೋಡ್ತಾ ಹೋದರೆ ಹೈ ಲೆವೆಲ್ ಆಫ್ ಇಂಟೆಲೆಕ್ಚುಯಲ್ ಎಬಿಲಿಟಿ ಕರೆಕ್ಟ್ ಇದೆ. ಲ್ಯಾಕ್ ಆಫ್ ಕ್ರಿಯೇಟಿವಿಟಿ ನೋ, ರಾಂಗ್. ಏನು ಕ್ರಿಯೇಟಿವಿಟಿ ಏನಾಗಿರಬೇಕು, ಚೆನ್ನಾಗಿರಬೇಕು. ಆ್ಯಂಡ್ ಇಂಪೇರ್ಡ್ ಕಮ್ಯುನಿಕೇಷನ್ ಸ್ಕಿಲ್ ನೋ, ಕಮ್ಯುನಿಕೇಷನ್ ಸ್ಕಿಲ್ ಏನಾಗಿರಬೇಕು, ಚೆನ್ನಾಗಿರಬೇಕು. ಟೆಂಡೆನ್ಸಿ ಟು ಕಾಪಿ ಅದರ್ ಐಡಿಯಾಸ್ ನೋ, ಏನಾಗಿರಬೇಕು, ಒರಿಜಿನಲ್ ಐಡಿಯಾಸ್ ಆಗಿರಬೇಕು. ಯಾರದೇ ಐಡಿಯಾಸ್ನ ಕಾಪಿ ಮಾಡೋರಾಗಿರಬಾರ್ದು, ಒರಿಜಿನಲ್ ಐಡಿಯಾ ಆಗಿರಬೇಕು. ಇಂಥವ್ರಿಗೆ ನಾವೇನಂತ ಕರಿತೀವಿ, ಸಮ್ಮನ್ ಹೂ ಇಸ್ ಗಿಫ್ಟೆಡ್. ಸೊ ಇದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಹೈ ಲೆವೆಲ್ ಆಫ್ ಇಂಟೆಲೆಕ್ಚುಯಲ್ ಎಬಿಲಿಟಿ ಅನ್ನೋದು ಗಿಫ್ಟೆಡ್ ಚಿಲ್ಡ್ರನ್ನಿಗೆ ಏನಾಗುತ್ತೆ, ಕರೆಕ್ಟ್ ಆಪ್ಷನ್, ಸೂಟಬಲ್ ಆಪ್ಷನ್ ಆಗಿದೆ. ನೆಕ್ಸ್ಟ್ ಕ್ವೆಶನ್. In a classroom of diverse children with children from disadvantaged communication, a teacher should. ಏನಿದೆ ಇದು, ಇಟ್ ಈಸ್ ಅ ಡೈವರ್ಸ್ ಕ್ಲಾಸ್ ರೂಮ್. ಅಂದರೆ ತುಂಬ ಡಿಫ್ರೆಂಟ್ ಆಗಿರುವಂಥ ಸ್ಟೂಡೆಂಟ್ಸ್ ಇದ್ದಾರೆ, ಬೇರೆ ಕಲ್ಚರಿಂದ ಬಂದಿರೋರು, ಡಿಸೇಬಲ್ಡ್ ಚಿಲ್ಡ್ರನ್ಸ್ ಆಗಿರ್ಬೋದು, ಮತ್ತು ಡಿಸ್ಅಡ್ವಾಂಟೇಜ್ ಕಮ್ಯುನಿಕೇಷನ್, ಎಲ್ಲ ಥರ ಚಿಲ್ಡ್ರನ್ಸ್ ಇದ್ದಾರೆ. ಇದರಲ್ಲಿ ವಿತ್ ಚಿಲ್ಡ್ರನ್ ಫ್ರಮ್ ಡಿಸ್ಅಡ್ವಾಂಟೇಜ್ ಕಮ್ಯುನಿಕೇಷನ್ ಅಂದರೆ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಅಂತಹ ಮಕ್ಕಳು ಅಂತನಾದರೂ, ಅಥವಾ ಕಮ್ಯುನಿಕೇಷನ್ ಸ್ಕಿಲ್ ಕಮ್ಮಿ ಇರೋಂಥ ಮಕ್ಕಳು, ಡಿಸ್ಅಡ್ವಾಂಟೇಜ್ ಕಮ್ಯುನಿಕೇಷನ್ ಇರೋಂಥ ಮಕ್ಕಳಿದ್ದಾರೆ. ಸೊ ಅವ್ರನ್ನ ಯಾವ ಥರ ಟ್ರೀಟ್ ಮಾಡಬೇಕು ಟೀಚರ್ ಆದವರು ಅಂತ ಇಲ್ಲಿ ಕ್ವೆಶನ್ ಕೇಳಿದ್ದಾರೆ. ಆಪ್ಷನ್ಸ್ ನೋಡ್ತಾ ಹೋದರೆ ಟೋಟಲಿ ಇಗ್ನೋರ್ ಇಂಡಿವಿಜುವಲ್ ಡಿಫ್ರೆನ್ಸ್, ವರ್ಕ್ ಟುವರ್ಡ್ಸ್ ಎಲಿಮಿನೇಟಿಂಗ್ ಆಲ್ ಕಲ್ಚರಲ್ ಡಿಫ್ರೆನ್ಸ್, ರೆಕಗ್ನೈಸಿಂಗ್ ದಟ್ ಡಿಫ್ರೆನ್ಸಸ್ ಆರ್ ನಾಟ್ ಡಿಫೆಕ್ಟ್ಸ್, ಐಡೆಂಟಿಫೈ ಚಿಲ್ಡ್ರನ್ ಹೂ ಕ್ಯಾನ್ ಲರ್ನ್ ಆ್ಯಂಡ್ ಫೋಕಸ್ ಆನ್ ದೆಮ್ ಓನ್ಲಿ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಟೋಟಲಿ ಇಗ್ನೋರ್ ಇಂಡಿವಿಜುವಲ್ ಡಿಫ್ರೆನ್ಸ್ನ ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಇಗ್ನೋರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೋ, ನಾವು ಇಂಡಿವಿಜುವಲ್ ಡಿಫ್ರೆನ್ಸ್ನ ಎಂಬ್ರೇಸ್ ಮಾಡಬೇಕು. ಅಂದರೆ ಇಂಡಿವಿಜುವಲ್ ಡಿಫ್ರೆನ್ಸ್ನ ಅದನ್ನು ಗುರುತಿಸ್ಬಿಟ್ಟು ಅವರಿಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡೋ ಅಂತಹ ಒಂದು ಎಜುಕೇಷನ್ ಸಿಸ್ಟಮ್ನ ಪ್ರೊವೈಡ್ ಮಾಡಬೇಕು. ವಿ ಶುಡ್ ನಾಟ್ ಇಗ್ನೋರ್ ಇಂಡಿವಿಜುವಲ್ ಡಿಫ್ರೆನ್ಸ್. ಸೊ ದಿಸ್ ಇಸ್ ರಾಂಗ್. ವರ್ಕ್ ಟುವರ್ಡ್ಸ್ ಎಲಿಮಿನೇಟಿಂಗ್ ಆಲ್ ಕಲ್ಚರಲ್ ಡಿಫ್ರೆನ್ಸ್, ಏನು ಹೇಳ್ತಿದ್ದಾರೆ, ನಾವು ಕಲ್ಚರಲ್ ಡಿಫ್ರೆನ್ಸ್ನ ಎಲಿಮಿನೇಟ್ ಮಾಡಿಬಿಡ್ಬೇಕು. ಹಾಗಾದರೆ ಅಲ್ಲಿ ಏನು ಉಳಿಯುತ್ತೆ, ಕಲ್ಚರಲ್ ಡಿಫ್ರೆನ್ಸ್ನ ಇವಾಗ ನಾನು ಬೇರೆ ಕಲ್ಚರಿಂದ ಆಗಿರ್ತೀನಿ, ಬೇರೆ ಇನ್ನೊಬ್ಬ ನನ್ನ ಫ್ರೆಂಡು ಕೂಡ ಬೇರೆ ಕಲ್ಚರಲ್ ಇಂದ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಸೊ ಅವಾಗ ಏನಾಗುತ್ತೆ, ವಿ ಶೇರ್ ಅವರ್ ಕಲ್ಚರ್, ಅದೊಂದು ಇಂಡಿವಿಜುವಲ್ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಅದೊಂದು ಏನು, ಆ ಥರ ಡಿಫ್ರೆಂಟ್ ಕಲ್ಚರಿಂದ ಬಂದರೆ ಸೊಸೈಟಿ ಲುಕ್ಸ್ ಬ್ಯೂಟಿಫುಲ್. ನಾನು ಎಲ್ಲರನ್ನೂ ಒಂದೇ ಥರ ಮಾಡಿದ್ರೆ ಅವಾಗ ಏನಾಗುತ್ತೆ, ಇಟ್ ಈಸ್ ನಾಟ್ ಕಲರ್ಫುಲ್ ಅಟ್ ಆಲ್. ಸೊ ಕಲ್ಚರಲ್ ಡಿಫ್ರೆನ್ಸ್ನ ಏನು ಮಾಡಬೇಕು, ಎಲಿಮಿನೇಟ್ ಮಾಡಬಾರ್ದು. ಅದನ್ನು ಏನು ಮಾಡಬೇಕು, ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ರೆಕಗ್ನೈಸಿಂಗ್ ದಟ್ ಡಿಫ್ರೆನ್ಸಸ್ ಆರ್ ನಾಟ್ ಡಿಫೆಕ್ಟ್ಸ್, ಅಂದರೆ ಡಿಫ್ರೆನ್ಸಸ್ ಅನ್ನೋದು ಅಷ್ಟೊಂದು ನಮಗೇನಾಗೋದಿಲ್ಲ, ಡಿಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಇಟ್ ಈಸ್ ಅ ಕರೆಕ್ಟ್ ಆಪ್ಷನ್. ಯಾಕೆ, ಮಗು ಈಗ ಡಿಫ್ರೆಂಟ್ ಆಗಿದೆ ಅಂದ ತಕ್ಷಣ, ಬೇರೆ ಡಿಸ್ಅಡ್ವಾಂಟೇಜ್ ಕಮ್ಯುನಿಕೇಷನ್ ಅಥವಾ ಡಿಫ್ರೆಂಟ್ ಕಲ್ಚರಿಂದ ಬಂದಿದೆ ಅಂದ ತಕ್ಷಣ ಅದರಿಂದ ನಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ, ಬೇರೆ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ, ಅಥವಾ ನಮ್ಮ ಸ್ಕೂಲಿಂದ ಒಳ್ಳೆ ಔಟ್ಪುಟ್ ಬರಲ್ಲ. ಆ ಥರ ಯಾವ ಒಂದು ಪ್ರಾಬ್ಲಮ್ ಕೂಡ ಈ ಥರ ಡಿಫ್ರೆನ್ಸ್ ಇರೋದ್ರಿಂದ ಆಗಲ್ಲ. ಇದೇ ಈ ಆಪ್ಷನ್ ಹೇಳ್ತಿರೋ ಪಾಯಿಂಟೇ ಅದು. ಏನು, ರೆಕಗ್ನೈಸಿಂಗ್ ದಟ್ ಡಿಫ್ರೆನ್ಸಸ್ ಆರ್ ನಾಟ್ ಡಿಫೆಕ್ಟ್ಸ್, ಡಿಫ್ರೆನ್ಸಿಂದ ಯಾವುದೇ ಒಂದು ಡಿಫೆಕ್ಟ್ ಕ್ರಿಯೇಟ್ ಆಗಲ್ಲ. ಸೊ ಸಿ ಆಪ್ಷನ್ ಈಸ್ ಕರೆಕ್ಟ್.
ಆನ್ಸರ್. ಇನ್ನೊಂದು ಆಪ್ಷನ್ ನೋಡೋಣ. ಐಡೆಂಟಿಫೈ ಚಿಲ್ಡ್ರನ್ ಹೂ ಕ್ಯಾನ್ ಲರ್ನ್ ಆ್ಯಂಡ್ ಫೋಕಸ್ ಆನ್ ದೆಮ್ ಓನ್ಲಿ. ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೋ ಅವ್ರನ್ನ ಏನು ಮಾಡಬೇಕಂತೆ, ಐಡೆಂಟಿಫೈ ಮಾಡಬೇಕಂತೆ, ಮತ್ತು ಅವ್ರ ಮೇಲೆ ಮಾತ್ರ ಫೋಕಸ್ ಮಾಡಬೇಕಂತೆ. ಹಾಗಾದರೆ ಸ್ವಲ್ಪ ಆ್ಯಾವ್ರೇಜ್ ಇರೋ ಮಕ್ಕಳಿಗೆ ಏನು ಮಾಡಬೇಕು, ಅಥವಾ ಸ್ವಲ್ಪ ಪೂರ್ ಇರೋವಂಥ ಮಕ್ಕಳಿಗೆ ಏನು ಮಾಡಬೇಕು? ನೋ, ದಿಸ್ ಇಸ್ ರಾಂಗ್ ಆನ್ಸರ್. ಈಗ ಎಜುಕೇಷನ್ ಸಿಸ್ಟಮ್ ಏನು ಅಂದರೆ ಎಲ್ಲರನ್ನೂ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಬೇಕು, ಮತ್ತು ಎಲ್ಲರಿಗೂ ನಾವು ಕರೆಕ್ಟಾಗಿ ಪ್ರೊವೈಡ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಹಿಯರ್ ಥರ್ಡ್ ಆಪ್ಷನ್, ದಟ್ ಈಸ್ ರೆಕಗ್ನೈಸಿಂಗ್ ದ ಡಿಫ್ರೆನ್ಸ್ ಆರ್ ನಾಟ್ ಡಿಫಿಕ್ಟ್ಸ್. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆನಾ? ನೆಕ್ಸ್ಟ್ ಕ್ವೆಶನ್ 23. Assertion and reasoning. Assertion: schools should consider and cater to the emotional side of, sorry, this is learning. Okay, learning, sorry. Okay, school should consider and cater to the emotional side of learning. And reason ಬಂದು emotions are inseparable from cognition ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳುತ್ತೆ, ಸ್ಕೂಲ್ಸ್ ಏನು ಮಾಡಬೇಕು, ಏನು ಎಮೋಷ್ನಲ್ ಸೈಡ್ ಆಫ್ ಲರ್ನಿಂಗ್ ಇದೆ ಅದನ್ನು ಕನ್ಸಿಡರ್ ಮಾಡಬೇಕು ಮತ್ತು ಅದನ್ನು ಸಪೋರ್ಟ್ ಮಾಡಬೇಕು ಅಂತ ಹೇಳುತ್ತೆ. ಏನು ಅಸರ್ಷನಲ್ಲಿ. ಯಾಕೆ ಅಂದರೆ ಎಮೋಷನ್ಸ್ ಆರ್ ಇನ್ಸೆಪರಬಲ್ ಫ್ರಮ್ ಕಾಗ್ನಿಷನ್. ನಾನು ಆಗಲೇ ಹೇಳಿದೆ, ಏನು ಡೊಮೈನ್ಸ್ ಇದೆ ಡೆವಲಪ್ಮೆಂಟ್ದು, PCSE ಅಂತ ಡೊಮೈನ್ಸ್ ಇದೆ. ದೀಸ್ 4 ಆರ್ ಇಂಟರ್ ರಿಲೇಟೆಡ್ ವಿತ್ ಈಚ್ ಅದರ್. ಏನು ಈ 4 ಕೂಡ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಈ 4 ಕೂಡ ನಾವು ಒಂದಕ್ಕೆ ಒಂದು ಇಂಟರ್ ರಿಲೇಟೆಡ್ ಆಗಿರೋದ್ರಿಂದ ವಿ ಕಾಂಟ್ ಸಪ್ರೇಟ್ ದೆಮ್ ಅಂತ ನಾನು ಹೇಳಿದ್ದೆ. ಸೊ ಇಲ್ಲಿ ಕೂಡ ಅದನ್ನೇ ಹೇಳ್ತಿದ್ದಾರೆ, ಎಮೋಷನ್ಸ್ ಆರ್ ಇನ್ಸೆಪರಬಲ್ ಫ್ರಮ್ ಕಾಗ್ನಿಷನ್. ಎಮೋಷನ್ಸ್ ಆರ್ ಇನ್ಸೆಪರಬಲ್ ಬೈ ಕಾಗ್ನಿಷನ್ಸ್. ಹಾಗಾಗಿ ಸ್ಕೂಲ್ ಮತ್ತು ಕಾಲೇಜಸಲ್ಲಿ ವಿ ಶುಡ್ ಕನ್ಸಿಡರ್, ಮತ್ತು ಅದು ಎಮೋಷನ್ ಲರ್ನಿಂಗ್ನ ನಾವು ಕನ್ಸಿಡರ್ ಮಾಡಬೇಕು ಮತ್ತು ಕ್ಯಾಟರ್ ಮಾಡಬೇಕು. ಸೊ ಬೋತ್ A and R ಆರ್ ಟ್ರೂ ಆ್ಯಂಡ್ R ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A. ಈ ಉಳಿದ 3 ಆಪ್ಷನ್ಸ್ ಏನಾಗುತ್ತೆ, ರಾಂಗ್ ಆಗುತ್ತೆ. A ಮತ್ತು R ಎರಡೂ ಕರೆಕ್ಟ್ ಇದೆ, ಮತ್ತು R ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A. ಓಕೆ, ಲುಕ್, ಈ ಥರದ ಕ್ವಶನ್ಸು ನಿಮಗೆ ಕರೆಕ್ಟ್ ನಾಲೆಡ್ಜ್ ಇದ್ದರೆ ಈಸಿಯಾಗಿ ಸಾಲ್ವ್ ಆಗಿ ಹೋಗ್ಬಿಡುತ್ತೆ. ಅಕಸ್ಮಾತ್ ನಿಮಗೆ ನಾಲೆಡ್ಜ್ ತುಂಬ ಲೈಕ್ ಏನು ಓದ್ಕೊಳ್ದೇ ಇಲ್ದಾಗೆ ನೀವು ಜಸ್ಟ್ ಈ ಕ್ವಶನ್ಸ್ ನೋಡಿದ್ರೆ ದೀಸ್ ಕ್ವಶನ್ಸ್ ಲುಕ್ ವೆರಿ ಡಿಫಿಕಲ್ಟ್. ಯಾಕಂದರೆ ತುಂಬ ದೊಡ್ಡ ಕ್ವಶನ್ಸ್ ಥರ ಬಂದಿದಾಗ ನಮಗೆ ಮೆಂಟಲಿ ನಮಗೆ ಏನಾಗ್ಬಿಡುತ್ತೆ, ಸ್ಟ್ರೆಸ್ ಥರ ಕ್ರಿಯೇಟ್ ಆಗಿ ಏನಿದು ಇಷ್ಟು ದೊಡ್ಡ ಕ್ವಶನ್ ಇದೆ, ನಂಗೆ ಬರೋದೇ ಇಲ್ಲ ಈ ಥರದ್ದು ಅನ್ನೋ ಫೀಲ್ ಬರುತ್ತೆ. ಬಟ್ ಒನ್ಸ್ ಯು ಹ್ಯಾವ್ ಅ ಕರೆಕ್ಟ್ ಬೇಸಿಕ್ ನಾಲೆಡ್ಜ್ ಇದ್ದಾಗ ನೋಡಿ ಎಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಲ್ವಾ. ಸ್ಕೂಲು ಏನಿದೆ, ಸ್ಕೂಲಿಂದ ನಮಗೆ ಎಮೋಷನಲ್ ಒಂದು ಸಪೋರ್ಟ್ ಕೂಡ ಬೇಕು. ಯಾಕೆ ಬೇಕು? ಯಾಕಂದರೆ ಎಮೋಷನ್ ಇಟ್ ಈಸ್ ನಾಟ್ ಸೆಪರಬಲ್ ಫ್ರಮ್ ದ ಕಾಗ್ನಿಷನ್. ಸೊ ಆಪ್ಷನ್ A is the correct answer. Okay. 24th, what does National Education Policy 2020 propose for retention of students from socio-economical disadvantage group? ಏನು ಹೇಳ್ತಿದ್ದಾರೆ, NEP 2020 ಅಲ್ಲಿ ಏನು ಹೇಳುತ್ತೆ, ರಿಟೆನ್ಷನ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಸೋಷಿಯೋ ಎಕನಾಮಿಕಲ್ ಡಿಸಡ್ವಾಂಟೇಜ್ ಗ್ರೂಪ್ ಅವ್ರಿಗೆ ಯಾವ ಥರ ನಾವು ಇದು ಮಾಡಬೇಕು, ಪ್ರೊವೈಡ್ ಮಾಡಬೇಕು, ಯಾವ ಥರ ಹೇಳ್ಕೊಡ್ಬೇಕು ಅಂತ ಹೇಳಿದ್ದಾರೆ ಅಂತ ನಮಗೆ ಕ್ವೆಶನ್ ಕೇಳಿದ್ದಾರೆ. rote learning, standardization of curriculum and assessment, performance oriented testing, relatable and meaningful curriculum ಅಂತ ಇದೆ. ಈ ರೋಟ್ ಲರ್ನಿಂಗ್ ಅಂದರೆ ಏನು? ರೋಟ್ ಮೆಮೊರೈಸೇಷನ್, ನಾವೇನು ಗಟ್ಟೊಡ್ಬಿಟ್ಟು ಕಲಿತೀವಿ ಅಂತ ಆಡು ಭಾಷೆಯಲ್ಲಿ ಹೇಳ್ತೀವೋ ದಟ್ ಒನ್. ರೋಟ್ ಲರ್ನಿಂಗ್ ಈಸ್ ಕಂಪ್ಲೀಟ್ಲಿ ರಾಂಗ್. ಮಗುಗೆ ನಾವು ಯಾವತ್ತೂ ಅರ್ಥ ಮಾಡಿಸ್ಬಿಟ್ಟು ಅವರ ಕಾಗ್ನಿಷನ್ ಡೆವಲಪ್ಮೆಂಟ್ ಆಗೋಕ್ಕೆ ನಾವು ಹೆಲ್ಪ್ ಮಾಡಬೇಕು. ಸೊ ರೋಡ್ ಲರ್ನಿಂಗ್ ಬರೀ ಈ ಒಂದು ಇದರಲ್ಲೇ ಅಷ್ಟೇ ಅಲ್ಲ, ಎಲ್ಲೇ ಬಂದರೂ ದಿಸ್ ರೋಡ್ ಲರ್ನಿಂಗ್ ಈಸ್ ಅ ರಾಂಗ್ ಥಿಂಗ್. ಸ್ಟ್ಯಾಂಡರ್ಡೈಸೇಷನ್ ಆಫ್ ಕರಿಕ್ಯುಲಮ್ ಆ್ಯಂಡ್ ಅಸೆಸ್ಮೆಂಟ್, ಇಟ್ ಲುಕ್ಸ್ ಲೈಕ್ ಸ್ಟ್ಯಾಂಡರ್ಡೈಸೇಷನ್ ಅಂದ ತಕ್ಷಣ ನಮಗೆ ಇಟ್ ಲುಕ್ಸ್ ಓಕೆ, ಇದು ಕರೆಕ್ಟ್ ಇರ್ಬೋದೇನೋ ಅಂತ ಮೈಂಡಿಗೆ ಬರ್ಬೋದು, ಪಾಸಿಟಿವ್ ಫೀಲಿಂಗ್ ಕೊಡ್ತಿರ್ಬೋದು. ಬಟ್ ಈ ಸ್ಟ್ಯಾಂಡರ್ಡೈಸೇಷನ್ ಕರೆಕ್ಟ್ ಮೀನಿಂಗ್ ಏನು ಅಂದರೆ,
ಸ್ಟ್ಯಾಂಡರ್ಡೈಸೇಷನ್ ಈಸ್ ನಥಿಂಗ್ ಬಟ್ ಎಲ್ಲ ಮಕ್ಕಳಿಗೂ ನಾನು ಒಂದೇ ಥರ ಟ್ರೀಟ್ ಮಾಡ್ತೀನಿ ಅಂತ ಇರ್ಬೋದು. ಹಾಗಾದರೆ ಇಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸ್ನ ಏನು ಮಾಡೋಕ್ಕಾಗಲ್ಲ, ಕ್ಯಾಟರ್ ಮಾಡೋಕ್ಕಾಗಲ್ಲ. ಇಂಡಿವಿಜುವಲ್ ಡಿಫ್ರೆನ್ಸ್ನಾಗ ನಾವು ಏನು ಮಾಡೋಕ್ಕಾಗಲ್ಲ, ಪ್ರಿಫರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ಟ್ಯಾಂಡರ್ಡೈಸೇಷನ್ ಆಫ್ ಕರಿಕ್ಯುಲಮ್ ಆ್ಯಂಡ್ ಅಸೆಸ್ಮೆಂಟ್ ಈಸ್ ಅ ರಾಂಗ್ ಆಪ್ಷನ್. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಟೆಸ್ಟಿಂಗ್, ನಾವು ಜಸ್ಟ್ ಮಗು ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಎಷ್ಟು ಮಾರ್ಕ್ಸ್ ತೆಗೆಯುತ್ತೆ, ಯಾವ ಗ್ರೇಡ್ ತೆಗೆಯುತ್ತೆ ಅನ್ನೋದಕ್ಕೆ ನಾವು ಟೆಸ್ಟ್ ಮಾಡಬೇಕಾ? ನೋ, ವಿ ಶುಡ್ ನಾಟ್ ಡೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ನಮಗೆ ಮಗುನ ಕಾಗ್ನಿಷನ್ ಡೆವಲಪ್ಮೆಂಟ್ ಹೇಗಾಗುತ್ತೆ, ಎಷ್ಟಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಎಜುಕೇಷನ್ ಸಿಸ್ಟಮ್ನ ಕೊಡ್ತೀವಿ. ರಿಲೇಟಬಲ್ ಆ್ಯಂಡ್ ಮೀನಿಂಗ್ಫುಲ್ ಕರಿಕ್ಯುಲಮ್. ಇವಾಗ ಇಲ್ಲಿ ಕ್ವೆಶನಲ್ಲಿ ನೋಡಿ, ಒಬ್ಬ ಸೋಷಿಯೋ ಎಕನಾಮಿಕಲ್ ಡಿಸ್ಅಡ್ವಾಂಟೇಜ್ ಗ್ರೂಪ್ ಇಂದ ಬಂದಿರೋ ಮಕ್ಕಳಿಗೆ ಅವರಿಗೆ ರಿಲೇಟಬಲ್ ಆಗಿ ಮತ್ತು ಅವರಿಗೊಂದು ಮೀನಿಂಗ್ಫುಲ್ ಕರಿಕ್ಯುಲಮ್ನ ಕೊಟ್ಟರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ಅಥವಾ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ಕರಿಕ್ಯುಲಮ್ ಆ್ಯಂಡ್ ಅವ್ರಿಗೆ ಓದೋಕ್ಕೆ ಏನಾಗುತ್ತೆ, ಈಸಿ ಆಗ್ತಾ ಹೋಗುತ್ತೆ. ಸೊ ವಿ ಶುಡ್ ಗಿವ್ ರಿಲೇಟಬಲ್ ಆ್ಯಂಡ್ ಮೀನಿಂಗ್ಫುಲ್ ಕರಿಕ್ಯುಲಮ್. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. 25th ಕ್ವೆಶನ್ ನೋಡ್ತಾ ಹೋಗೋಣ. ಒನ್ಸ್ ಬಿಲೀಫ್ ಹ್ಯಾವ್ ಇಂಪಾರ್ಟೆಂಟ್ ಇನ್ಫ್ಲುಯೆನ್ಸ್ ಆನ್ ಒನ್ಸ್ ಲರ್ನಿಂಗ್, ವಿಚ್ ಬಿಲೀಫ್ ವುಡ್ ಹ್ಯಾವ್ ಪಾಸಿಟಿವ್ ಇನ್ಫ್ಲುಯೆನ್ಸ್ ಆನ್ ಲರ್ನಿಂಗ್. ಸೊ ಕೆಳಗಡೆ ಏನು ಆಪ್ಷನ್ಸಲ್ಲಿ ಅವರು ಕೆಲವೊಂದು ಬಿಲೀಫ್ಸ್ನ ಕೊಟ್ಟಿದ್ದಾರೆ. ಸೊ ಆ ಬಿಲೀಫು ಯಾವ ಥರ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ಪ್ರೀವಿಯಸ್ ಸ್ಟೇಟ್ಮೆಂಟ್ ಏನು, ಅವರವರ ಏನು ಬಿಲೀಫ್ ಇರುತ್ತೆ ಅದು ಇಂಪಾರ್ಟೆಂಟ್ ಇನ್ಫ್ಲುಯೆನ್ಸ್, ಅದು ಏನು ಮಾಡುತ್ತೆ, ಅವರ ಲರ್ನಿಂಗ್ ಮೇಲೆ ಇಂಪಾರ್ಟೆಂಟ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಯಾವ ಬಿಲೀಫು ಪಾಸಿಟಿವ್ ಇನ್ಫ್ಲುಯೆನ್ಸ್ನ ಲರ್ನಿಂಗ್ ಮೇಲೆ ಹಾಕುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಆಪ್ಷನ್ ಎಲ್ಲಿ ಐ ಆಮ್ ನಾಟ್ ಬಾರ್ನ್ ವಿತ್ ಎನಿ ಎಬಿಲಿಟೀಸ್. ಬಿ, ಟೀಚರ್ಸ್ ಆಲ್ವೇಸ್ ಮೇಕ್ ಡಿಫಿಕಲ್ಟ್ ಕ್ವೆಶನ್ ಪೇಪರ್ಸ್. Option C, getting good or bad marks depends on your efforts. Option D, I have never got good marks in geography and I never will even if I try ಅಂತ ಆಪ್ಷನ್ ಡಿ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಇದರಲ್ಲಿ ಪಾಸಿಟಿವ್ ಯಾವುದಿದೆ ಅಂತ ನೋಡ್ತಾ ಹೋದರೆ, ಫಸ್ಟ್ ಆಪ್ಷನ್ ನೋಡಿ, ಐ ಆಮ್ ನಾಟ್ ಬಾರ್ನ್ ವಿತ್ ಎನಿ ಎಬಿಲಿಟೀಸ್. ನಂಗೆ ಯಾವ ಎಬಿಲಿಟೀಸು ಇಲ್ಲ. ಈ ಯಾವ ಎಬಿಲಿಟೀಸು ಇಲ್ಲ ಅನ್ನೋದು ಇಟ್ ಈಸ್ ಎ ನೆಗೆಟಿವ್ ಪಾರ್ಟ್ ಅಲ್ವಾ. ನಂಗೆ ಯಾವ ಎಬಿಲಿಟೀಸ್ ಇಲ್ಲ, ಸೊ ನಾನೇನು ಓದೋದಿಲ್ಲ, ನನಗೇನು ಬರೋದಿಲ್ಲ ಅಂತ ಏನಾಗುತ್ತೆ, ಇದು ನೆಗೆಟಿವ್ ಇನ್ಫ್ಲುಯೆನ್ಸ್ನ ಮಾಡುತ್ತೆ. ಯಾವುದ್ರ ಮೇಲೆ, ಲರ್ನಿಂಗ್ ಮೇಲೆ ಇದು ಏನು ಮಾಡುತ್ತೆ, ನೆಗೆಟಿವ್ ಇನ್ಫ್ಲುಯೆನ್ಸ್ನ ಮಾಡುತ್ತೆ. ಸೊ ಆಪ್ಷನ್ ಎ ಇಸ್ ರಾಂಗ್. ನಮಗೆ ಬೇಕಾಗಿರೋದು ಪಾಸಿಟಿವ್ ಇನ್ಫ್ಲುಯೆನ್ಸ್ ಮಾಡೋದು. ಆಪ್ಷನ್ ಬಿ, ಟೀಚರ್ಸ್ ಆಲ್ವೇಸ್ ಮೇಕ್ ಡಿಫಿಕಲ್ಟ್ ಕ್ವೆಶನ್ ಪೇಪರ್. ಯಾವಾಗಲೂ ಕಷ್ಟದ ಕ್ವೆಶನ್ ಪೇಪರ್ ತೆಗಿತಾರೆ ನಮ್ಮ ಮಿಸ್ಸು, ಹಾಗೆ ಹಿಂಗೆ ಅಂತ ನಾವು ಈ ಥರ ನಾನು ಫೀಲ್ ಮಾಡಿದ್ರೆ, ಸೊ ನನಗೆ ಓದೋಕ್ಕೆ ಮನಸ್ಸೇ ಬರೋದಿಲ್ಲ, ನನಗೆ ಕಲಿಯೋಕ್ಕೆ ಮನಸ್ಸೇ ಬರೋದ. ಸೊ ಇಟ್ ಆಲ್ಸೋ ಮೇಕ್ಸ್ ನೆಗೆಟಿವ್ ಇನ್ಫ್ಲುಯೆನ್ಸ್ ಆನ್ ದ ಲರ್ನರ್. ಆ್ಯಂಡ್ ಸಿ ಆಪ್ಷನ್, ಗೆಟಿಂಗ್ ಗುಡ್ ಆರ್ ಬ್ಯಾಡ್ ಮಾರ್ಕ್ಸ್ ಡಿಪೆಂಡ್ಸ್ ಆನ್ ಯುವರ್ ಎಫರ್ಟ್ಸ್. ನನಗೆ ಒಳ್ಳೆ ಮಾರ್ಕ್ಸ್ ಬರೋದು ಅಥವಾ ನನಗೆ ಕಡಿಮೆ ಮಾರ್ಕ್ಸ್ ಬರೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನನ್ನ ಎಫರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಚೆನ್ನಾಗಿ ಜಾಸ್ತಿ ಎಫರ್ಟ್ ಹಾಕಿದ್ರೆ ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ನಾನು ಚೆನ್ನಾಗಿ ಎಫರ್ಟ್ ಹಾಕಲಿಲ್ಲ ಅಂದರೆ ನಂಗೆ ಕಡಿಮೆ ಮಾರ್ಕ್ಸ್ ಬರುತ್ತೆ ಅನ್ನೋದು. ಇಟ್ ಈಸ್ ಅ ಸೆಟ್ ಆಫ್ ಮೈಂಡ್. ಇದರಲ್ಲಿ ಏನಾಗುತ್ತೆ, ಇದು ಇಟ್ ಈಸ್ ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ಏನು ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ ಏನಂತ, ನಾನು ಎಫರ್ಟ್ ಹಾಕಿದ್ರೆ ನಂಗೆ ಮಾರ್ಕ್ಸ್ ಬರುತ್ತೆ, ಎಫರ್ಟ್ ಹಾಕಲಿಲ್ಲ ಅಂದರೆ ಮಾರ್ಕ್ಸ್ ಬರೋದಿಲ್ಲ. ಸೊ ನಾನು ಈ ಸರಿ ಎಫರ್ಟ್ ಹಾಕಿ ಓದಿದ್ರೆ ನನಗೆ ನೆಕ್ಸ್ಟ್ ಟೆಸ್ಟಲ್ಲಿ ನಂಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಒಂದು ಪಾಸಿಟಿವ್ನೆಸ್ ಈ ಆಪ್ಷನಲ್ಲಿ ನೋಡ್ಬೋದು. ಬಟ್ ಇದಕ್ಕಿಂತ ಏನಾದರೂ ಡಿ ಆಪ್ಷನ್ ಚೆನ್ನಾಗಿದೆನಾ ನೋಡೋಣ ಒಂದ್ಸರಿ. ಐ ಹ್ಯಾವ್ ನೆವರ್ ಗಾಟ್ ಗುಡ್ ಮಾರ್ಕ್ಸ್ ಇನ್ ಜಿಯೋಗ್ರಫಿ. ನನಗೆ ಯಾವತ್ತೂ ಜಿಯೋಗ್ರಫಿಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ. ಸೊ ನಾನು ಅಕಸ್ಮಾತ್ ಐ ನೆವರ್ ವಿಲ್ ಇವನ್ ಇಫ್ ಐ ಟ್ರೈ. ನನಗೆ ಯಾವತ್ತೂ ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ, ನಾನು ಟ್ರೈ ಮಾಡಿದ್ರು ನಂಗೆ ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ. ನಾನು ಯಾವ ಮಟ್ಟಿಗೆ ಮೈಂಡ್ಸೆಟ್ಟಿಗೆ ಬಂದಿದ್ದೀನಿ, ನನಗೆ ಒಂದು ಸರಿನೂ ನಂಗೆ ಜಿಯೋಗ್ರಫಿಯಲ್ಲಿ ಏನಾಗಿಲ್ಲ, ಒಳ್ಳೆ ಮಾರ್ಕ್ಸ್ ಬಂದಿಲ್ಲ. ಇನ್ ಕೇಸ್ ನಾನು ಟ್ರೈ ಮಾಡಿದ್ರು ಕೂಡ ನನಗೆ ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ ಅನ್ನೋ ಮೈಂಡ್ಸೆಟ್ಟಿಗೆ ಬಂದಿದ್ದೀನಿ. ದಿಸ್ ಈಸ್ ನೆಗೆಟಿವ್. ಯಾಕೆ, ನಾನು ಟ್ರೈ ಮಾಡಿದ್ರೆ ನಂಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ನಾನು 3 ಸರಿ ಓದೋದನ್ನ 5 ಸರಿ ಓದಿದ್ರೆ ಓದಿದ್ರೆ ನನಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ದಿಸ್ ಈಸ್ ನೆಗೆಟಿವ್. ಸೊ ಹಾಗಾದರೆ ನನಗೆ ಪಾಸಿಟಿವ್ನೆಸ್ ಎಲ್ಲಿ ಕಾಣಿಸ್ತಿದೆ, ಓನ್ಲಿ ಇನ್ ದ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವೆಶನ್ ನೋಡೋಣ. 26th, which of the following principle of development suggest that some specific responses get continued in
ಲೇಟರ್ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಫ್ರಮ್ ಅ ಹೋಲ್ ಅಂತ ಕೇಳಿದ್ದಾರೆ. ಏನು, ಯಾವ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟು ಇಟ್ ಸಜೆಸ್ಟ್, ಏನಂತ ಸಜೆಸ್ಟ್ ಮಾಡುತ್ತೆ, ಸಮ್ ಸ್ಪೆಸಿಫಿಕ್ ರೆಸ್ಪಾನ್ಸಸ್ ಏನಿದೆ ಅದು ಏನಾಗುತ್ತೆ, ಇಟ್ ಗೆಟ್ಸ್ ಕಂಟಿನ್ಯೂಡ್, ಮತ್ತು ಲೇಟರ್ ಪ್ರೊಸೆಸ್ಸಲ್ಲಿ ನೆಕ್ಸ್ಟ್ ಪ್ರೊಸೆಸ್ಸಲ್ಲೂ ಕೂಡ ಅದೇನು ಮಾಡುತ್ತೆ, ಡೆವಲಪ್ಮೆಂಟನ್ನು ಕಂಪ್ಲೀಟ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಇದು ಯಾವ ಬೇಸಿಸ್ ಮೇಲೆ ಕ್ವಶನ್ ಇರೋದು, ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. ಸ್ಟಾರ್ಟಿಂಗ್ ವಿಡಿಯೋಸಲ್ಲಿ ನಾನು ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಹ್ಯಾವ್ ಅ ಲುಕ್ ಒನ್ಸ್. ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಏನು ಹೇಳುತ್ತೆ, ಏನು ಸಜೆಸ್ಟ್, ಯಾವುದ್ರ ಬಗ್ಗೆ ಹೇಳ್ತಿದೆ, ಯಾವ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟು ನಮಗೇನು ಏನು ಹೇಳುತ್ತೆ, ಒಂದು ಸ್ಪೆಸಿಫಿಕ್ ರೆಸ್ಪಾನ್ಸ್ ಇಂದ ಈಗ ಅದೇನಾಗುತ್ತೆ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದು ಏನು ಮಾಡುತ್ತೆ, ಲೇಟರ್ ಪ್ರೊಸೆಸ್ಸಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಓದೋದನ್ನು ಕಲ್ತಿದ್ದೀನಿ, ನಾನಿವಾಗ ಬುಕ್ ನೋಡಿಕೊಂಡು ಕಾಪಿ ಮಾಡೋದನ್ನ ಅಥವಾ ಇನ್ನೊಬ್ರು ನೋಡ್ಕೊಂಡು ಬರೆಯೋದನ್ನು ಕಲ್ತಿದ್ದೀನಿ. ಈ ಒಂದು ಬರೆಯೋದನ್ನು ಕಲ್ತಿರೋದು ಏನಾಗುತ್ತೆ, ಲೇಟರ್ ಪ್ರೊಸೆಸ್ಸಲ್ಲಿ, ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನನಗೆ ಏನಾಗುತ್ತೆ, ನನಗೆ ನಾನೇ ಥಿಂಕ್ ಮಾಡಿಬಿಟ್ಟು ಬರೆಯೋದು, ಅಥವಾ ನಾನು ಯಾವುದೋ ಒಂದು ಕವನ ಬರೆಯೋದನ್ನು ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನನ್ನ ಕಾಗ್ನಿಷನ್ ಡೆವಲಪ್ಮೆಂಟಿಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಕಂಪ್ಲೀಟ್ ಹೋಲ್ ಪಾರ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇದನ್ನು ಯಾವ ಪ್ರಿನ್ಸಿಪಲ್ ಅಂಡರಲ್ಲಿ ನಾವು ನೋಡಬಹುದು ಅಂತ ಏನು ಕೇಳಿದ್ದಾರೆ, ನಮಗೆ ಕ್ವೆಶನ್ ಕೇಳಿರೋದು. ಅಥವಾ ಇನ್ನೊಂದು ಎಕ್ಸಾಂಪಲ್ ಥರ ನೋಡ್ತಾ ಹೋದರೆ, ಇದಕ್ಕೆ ಏನು ನಾವು ಈ ಕಾಂಟೆಕ್ಸ್ಟ್ ಏನು ಹೇಳ್ತಿದೆ ಅಂತ ನೋಡೋದಾದರೆ, ಇವಾಗ ಯಾವುದೇ ಒಂದು ಪ್ರೊಸೆಸ್ಸಲ್ಲಿ ನಾನು ಫಿಸಿಕಲಿ ಫಿಟ್ ಇದ್ದೀನಿ ಅಂದರೆ ನಾನು ಸ್ಪೋರ್ಟ್ಸ್ ಆಡ್ಬೋದು. ಜಸ್ಟ್ ಫಿಸಿಕಲಿ ಫಿಟ್ ಇದ್ದರೆ ಮಾತ್ರ ಸ್ಪೋರ್ಟ್ಸ್ ಆಡೋಕ್ಕಾಗುತ್ತಾ, ನಾನು ಆ ವಿಷಯದಲ್ಲಿ ಸ್ಕಿಲ್ಫುಲ್ ಆಗಿ ನಾನು ಆ ಸ್ಪೋರ್ಟ್ಸ್ನ ಆಡಬೇಕು. ಆವಾಗ ಮಾತ್ರ ನಾನು ಕಂಪ್ಲೀಟಾಗಿ ಆ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗೋಕ್ಕಾಗುತ್ತೆ. ಇವಾಗ ಆಪ್ಷನ್ಸ್ ನೋಡ್ತಾ ಹೋಗೋಣ. ಫಸ್ಟು ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಅಂತ ಇದೆ. ಪ್ರಿನ್ಸಿಪಲ್ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, PCSE ಏನಿದೆ, ಈ ಎಲ್ಲವೂ ಏನಾಗುತ್ತೆ, ದೇ ಆರ್ ಲೈಕ್ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಫಿಸಿಕಲಿ ಏನಿರ್ಬೋದು, ಅಟ್ ಒನ್ ಸ್ಟೇಜ್ ನಮಗೆ ಕೆಲವೊಂದು ಫಿಸಿಕಲ್ ಮೆಚುರೇಷನ್ ಒಂದು ಬಿಟ್ಟರೆ ಬೇರೆ ಎಲ್ಲದೂ ಇಟ್ ಈಸ್ ಅ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೂ ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಏನಾದರೂ ರಿಲೇಷನ್ ಇದೆನಾ? ನೋ, ದೇರ್ ಈಸ್ ನೋ ರಿಲೇಷನ್. ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್ ಅಂತ ಹೇಳಿದ್ದಾರೆ. ಇಂಟಿಗ್ರೇಷನ್ ಅಂದರೆ ಏನು? ಇಂಟಿಗ್ರೇಷನ್ ಅಂದರೆ ಎಲ್ಲದನ್ನು ಕ್ರೋಢೀಕರಿಸೋದು ಅಂತ ಒಂದು ಮೀನಿಂಗ್ ಆ ಕಾಂಟೆಕ್ಟ್ಸಲ್ಲಿ ಬರುತ್ತೆ. ಅಂದರೆ ಎಲ್ಲ ಒಂದು ಕಲೆ ಹಾಕಿ ಹೋಲ್ ಅನ್ನೋ ಮೀನಿಂಗ್ ಬರುತ್ತೆ. ಇಲ್ಲಿ ನಮಗೆ ಕೇಳಿರೋ ಕ್ವೆಶನ್ನಿಗೆ ರಿಲೇಟೆಡ್ ಆಗಿರೋದು ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ, ಲೈಕ್ ಸ್ಪೋರ್ಟ್ಸ್ದೇ ತಗೊಳ್ಳೋಣ. ಇವಾಗ ಸ್ಪೋರ್ಟ್ಸಲ್ಲಿ ಏನಾಗುತ್ತೆ, ನಾನು ಫಿಸಿಕಲಿ ಫಿಟ್ ಇದ್ದರೆ ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್ ಹಾಕಿ ಆಡ್ತಿದ್ದೀನಿ ಅಥವಾ ಕ್ರಿಕೆಟ್ ಆಡ್ತಿದ್ದೀನಿ, ವಿ ಶುಡ್ ಫಿಸಿಕಲಿ ಫಿಟ್ ಇರಬೇಕು. ಆ್ಯಂಡ್ ಆಲ್ಸೋ ಈಗ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂದರೆ ಕ್ರಿಕೆಟಲ್ಲಿ ಏನೇನು ರೂಲ್ಸ್ ಇದೆ, ಮತ್ತು ನಾನು ಯಾವ ಬಾಲ್ಗೆ ಯಾವ ಥರ ಬ್ಯಾಟಿಂಗ್ ಮಾಡಬೇಕು ಅಥವಾ ಯಾವ ಪ್ಲೇಯರ್ಗೆ ನಾನು ಯಾವ ಥರ ಬೌಲಿಂಗ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ದಟ್ ಕಮ್ಸ್ ಇನ್ ಅ ಕಾಗ್ನೇಟಿವ್ ಮ್ಯಾನರ್ ಅಲ್ವಾ. ಆ್ಯಂಡ್ ಆಲ್ಸೋ ಎಮೋಷ್ನಲಿ ನಾನು ಸ್ಟ್ರೆಂಥನ್ ಆಗಿರಬೇಕು. ಸೊ ಈ ಎಲ್ಲ ಒಂದು ಡೆವಲಪ್ಮೆಂಟ್ಸು ನಾನು ಕರೆಕ್ಟಾಗಿ ಆ ಒಂದು ಸ್ಪೋರ್ಟ್ಸಲ್ಲಿ ಹಾಕಿದಾಗ ಮಾತ್ರ ಕಂಪ್ಲೀಟ್ ಹೋಲ್ ಆಗಿ ಆ ಸ್ಪೋರ್ಟ್ಸ್ ಮೇಲೆ ನಾನು ಡೆವಲಪ್ಮೆಂಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಸಣ್ಣವನಿದ್ದಾಗ ಫಸ್ಟ್ ಏನಾಗಿತ್ತು, ನಾನು ಫಿಸಿಕಲಿ ಡೆವಲಪ್ ಆಗಿದ್ದೆ ಕ್ರಿಕೆಟಲ್ಲಿ. ಅಂದರೆ ನನಗೆ ಹೆಂಗೆ ಬ್ಯಾಟ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು, ಅದಕ್ಕೆ ಫಿಸಿಕಲಿ ಹೇಗೆ ಫಿಟ್ ಆಗಿರಬೇಕು ಅಂತ ಡೆವಲಪ್ಮೆಂಟ್ ಆಗಿತ್ತು. ಬರ್ತಾ ಬರ್ತಾ ಏನಾಯಿತು, ನೆಕ್ಸ್ಟ್ ಇನ್ ಹೈಯರ್ ಲೆವೆಲಲ್ಲಿ ನಾನು ರಣಜಿಯಲ್ಲೋ ಅಥವಾ ಬೇರೆ ಯಾವುದ್ರಲ್ಲೋ ನಾನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಾನು ಸೋತ್ರೆ ನಾನು ಎಮೋಷ್ನಲಿ ಯಾವ ಥರ ಸ್ಟೇಬಲ್ ಆಗಿರಬೇಕು, ಅಥವಾ ಗೆದ್ದರೆ ನಾನು ಜಾಸ್ತಿ ಬೀಗದಿರೋ ಹಾಗೆ ಹೇಗೆ ನಾನು ಎಮೋಷ್ನಲಿ ಸ್ಟ್ರೆಂಥನ್ ಆಗಬೇಕು ಅಂತ ಸ್ಕಿಲ್ನ ನಾನು ಕಲಿತೆ. ಅದೇ ನೆಕ್ಸ್ಟ್ ಲೆವೆಲಲ್ಲಿ ನಾನು ಆಡಿದಾಗ ನನಗೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಯಿತು. ಯಾವ್ಯಾವ ರೂಲ್ಸು ಯಾವ್ಯಾವ ಸ್ಪೋರ್ಟ್ಸಲ್ಲಿ ಅಪ್ಲೈ ಆಗುತ್ತೆ, ಹೆಂಗೆ ಅದನ್ನು ಫಾಲೋ ಮಾಡಬೇಕು, ಅದೆಲ್ಲ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಅಂದರೆ ನಾನು ಈಗ ಈ ಲೆವೆಲಲ್ಲಿ ಕಾಗ್ನೇಟಿವ್ ಕಲಿತ ತಕ್ಷಣ ಫಿಸಿಕಲಿ ಫಿಟ್ ಇದ್ದದನ್ನು ನಾನು ಮರ್ತೋಗ್ತೀನ ಅಥವಾ ನಾನು ಅದನ್ನು ಬಿಟ್ಬಿಡ್ಬೇಕಾ? ನೋ, ನಾವು ಸಣ್ಣವರಿದ್ದಾಗಿಂದ ಏನು ಕಲಿತು ಬಂದಿರ್ತೀವೋ ಎಲ್ಲದೂ ಕ್ರೋಢೀಕರಣ ಆಗಿಬಿಟ್ಟು ಹೋಲ್ ಆಗಿ ಒಂದು ಡೆವಲಪ್ಮೆಂಟ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗುತ್ತೆ. ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್.
ನಮಗೆ ಪ್ರಿನ್ಸಿಪಲ್ ಆಫ್ ಸೆಫಲೋಕಾರ್ಡಲ್ ಅಂದರೆ ಗೊತ್ತಿದೆ, ದಟ್ ಈಸ್ ಸೆಂಟ್ರಲ್ಲಿಂದ ಏನು ಪೆರಿಫೆರಿಗೆ ಡೆವಲಪ್ಮೆಂಟ್ ಆಗುತ್ತೋ ದಟ್ ಈಸ್ ನಥಿಂಗ್ ಬಟ್ cephalocaudal principle of cephalocaudal, and proximodental is nothing but general to specific. Okay na, general to specific. ನೋಡಿ ದೀಸ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಆರ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ವೆರಿ ಡಿಫ್ರೆಂಟ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸಸಲ್ಲಿ ಇನ್ನೂ ಡಿಫ್ರೆಂಟ್ ಕ್ವಶನ್ಸ್ನ ನೋಡ್ತಾ ಹೋಗೋಣ ಈ ಟಾಪಿಕ್ ಮೇಲೆ. ಆ್ಯಂಡ್ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ, ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್ ಏನಿದೆ ಇದು ಕರೆಕ್ಟ್ ಆನ್ಸರ್. ಓಕೆನಾ, ದಟ್ ಮೀನ್ಸ್ ಇಲ್ಲಿ ಏನು ಕೇಳಿದ್ದಾರೆ, ಸ್ಪೆಸಿಫಿಕ್ ರೆಸ್ಪಾನ್ಸಸ್ ಗೆಟ್ ಕಂಟಿನ್ಯೂ ಆಗುತ್ತೆ, ಒಂದು ಏನು ಡೆವಲಪ್ಮೆಂಟ್ ಆಗಿರುತ್ತೋ ಅದು ಏನು ಮಾಡುತ್ತೆ, ಲೇಟರ್ ಪ್ರೊಸೆಸ್ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಹೋಲ್ ಆಗಿ ಡೆವಲಪ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಿಯರ್ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, which of the following is primary socialization agent or agency for children in primary grades? ಪ್ರೈಮರಿ ಗ್ರೇಡ್ಸಲ್ಲಿ ಯಾವುದು ಸೋಷಲೈಸೇಷನ್ನ ಪ್ರೈಮರಿ ಏಜೆಂಟ್ ಅಂತ ಕೇಳಿದ್ದಾರೆ. ಪ್ರೈಮರಿ ಏಜೆಂಟ್ ಅಂತ ಬಂದರೆ ಐ ಹ್ಯಾವ್ ಸೆಡ್ ಫ್ಯಾಮಿಲಿ ಜೊತೆಗೆ ಏನೇ ಬಂದರೂ ದಟ್ ಈಸ್ ದ ಪ್ರೈಮರಿ. ಸೊ ಇಲ್ಲಿ ಫಸ್ಟ್ ಆಪ್ಷನ್ನಲ್ಲಿ ಇಮಿಡಿಯೇಟ್ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಕಲ್ಚರಲ್ ಬಿಲೀಫ್ಸ್, ರಿಲಿಜಿಯಸ್ ಬಿಲೀಫ್, ಈ ಎರಡು ಏನು ಮಾಡುತ್ತೆ, ಸೆಕೆಂಡರಿ ಅಲ್ಲಿ ಬರುತ್ತೆ. ಪ್ರಿಂಟ್ ಮೀಡಿಯಾ ಇಟ್ ಕಮ್ಸ್ ಲಾಸ್ಟ್ ಥರ್ಡಲ್ಲಿ ಏಜೆಂಟ್ ಆಗಿ ಬರುತ್ತೆ. ಅಕಸ್ಮಾತ್ ಅವರು ಇಮಿಡಿಯೇಟ್ ಫ್ಯಾಮಿಲಿ ಆ್ಯಂಡ್ ಕಲ್ಚರ್ ಅಂತ ಕೊಟ್ಟಿದ್ರೆ, ಇಲ್ಲಿ ಬೇರೆ ಏನೋ ಆಪ್ಷನ್ ಕೊಟ್ಟಿದ್ರೆ ಆಪ್ಷನ್ ಏನೇ ಕರೆಕ್ಟ್. ಓಕೆನಾ, ಸೊ ದಟ್ ಮೀನ್ಸ್ ಫ್ಯಾಮಿಲಿ ಜೊತೆಗೆ ಏನೇ ಇನ್ನೊಂದು ಬಂದ್ರೂ ಫ್ಯಾಮಿಲಿ ಏನು ಆಪ್ಷನ್ ಇರುತ್ತೋ ಅದೇ ಕರೆಕ್ಟ್ ಫಾರ್ ಪ್ರೈಮರಿ ಏಜೆನ್ಸಿ. ಓಕೆನಾ, ನೆಕ್ಸ್ಟ್ ವೆರಿ ಸಿಂಪಲ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಬಟ್ ಯು ಹ್ಯಾವ್ ಟು ರಿಮೆಂಬರ್, ಪ್ರೈಮರಿ ಅಂದರೆ ಇಟ್ ಈಸ್ ಆಲ್ವೇಸ್ ಫ್ಯಾಮಿಲಿ. ಓಕೆ, 28th, ಜೆಂಡರ್ ಈಸ್ ಡಾಮಿನೆಂಟ್ಲಿ ಎ ಆರ್ ಆನ್ ಡ್ಯಾಶ್ ಕನ್ಸ್ಟ್ರಕ್ಟ್. ಜೆಂಡರ್ ಅನ್ನೋದು ಯಾವ ಕನ್ಸ್ಟ್ರಕ್ಟ್ ಅಂತ ಕೇಳಿದ್ದಾರೆ. ಬಯಾಲಜಿಕಲ್ ಕನ್ಸ್ಟ್ರಕ್ಟಾ, ಸೋಷಿಯಲ್ಲ, ಮೆಡಿಕಲ್ಲ, ಆರ್ಬಿಟರಿನಾ ಅಂತ ಕೇಳಿದ್ದಾರೆ. ಹಿಯರ್ ದ ಆನ್ಸರ್ ಈಸ್ ಸೋಷಿಯಲ್. ಜೆಂಡರ್ ಅನ್ನೋದು ಸೋಷಿಯಲ್ ಕನ್ಸ್ಟ್ರಕ್ಟು. ಸೊ ಹಾಗಾದರೆ ಬಯಾಲಜಿಕಲ್ ಮತ್ತು ಮೆಡಿಕಲ್ ಕನ್ಸ್ಟ್ರಕ್ಟ್ ಯಾವುದು? ಇಟ್ ಈಸ್ ಸೆಕ್ಸ್. ಓಕೆ, ಸೆಕ್ಸ್ ಅನ್ನೋದು ಏನು, ಇಟ್ ಈಸ್ ಅ ಬಯಾಲಜಿಕಲ್ ಅಥವಾ ಮೆಡಿಕಲ್ ಕನ್ಸ್ಟ್ರಕ್ಟು. ಬಟ್ ಸೋಷಿಯಲ್ ಆಗಿ ಬರೋದು ಜೆಂಡರ್ ಆಗುತ್ತೆ. ಈ ಆರ್ಬಿಟರಿ ಅನ್ನೋದು ಯಾವುದ್ರ ಮೇಲೂ ಕನ್ಸಿಡರೇಟ್ ಆಗಿ ಇರೋದಿಲ್ಲ ಅನ್ನೋದೇ ಆರ್ಬಿಟರಿ. ಹಿಯರ್ ಜೆಂಡರ್ ಈಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್. ಓಕೆನಾ. 29th, ದ ಎಬಿಲಿಟಿ ಟು ಫಾರ್ಮ್ ಆ್ಯಂಡ್ ಯೂಸ್ ಸಿಂಬಲ್ಸ್ ಈಸ್ ಅ ಮೇಜರ್ ಅಕಾಂಪ್ಲಿಷ್ಮೆಂಟ್ ಇನ್. ಇದು ಏನು ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಏನಿದೆ, ಪಿಯಾಜೆ ಥಿಯರಿ ಮೇಲೆ ಏನು ಸ್ಟೇಜಸ್ ಇದೆ ಅದ್ರ ಮೇಲೆ ಕ್ವೆಶನು. ಎಬಿಲಿಟಿ ಟು ಫಾರ್ಮ್ ಆ್ಯಂಡ್ ಯೂಸ್ ಸಿಂಬಲ್ಸ್, ಯಾವ ಒಂದು ಸ್ಟೇಜಲ್ಲಿ ನಾವು ಸಿಂಬಲ್ಸ್ನ ಫಾರ್ಮ್ ಮಾಡಿ ಮತ್ತೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೆನ್ಸರಿ ಮೋಟಾರ್ ಸ್ಟೇಜ್, ಪ್ರೀ ಆಪರೇಷನಲ್ ಸ್ಟೇಜ್, ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್, ಫಾರ್ಮಲ್ ಆಪರೇಷನಲ್ ಸ್ಟೇಜ್. ನೋಡಿ, ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ ಜಸ್ಟ್ ದೆ ಲರ್ನ್ ಸೆನ್ಸರಿ ಸುತ್ತ ಏನು ಇರುತ್ತೆ, ಐ ಮೀನ್ ಸೆನ್ಸಸ್ ಆರ್ಗನ್ಸ್ ಮೂಲಕ ಏನು ಮಾಡ್ತಾರೆ, ಮಗು ಕಲಿತಾ ಹೋಗುತ್ತೆ. ಸೊ ಈ ಒಂದು ಇದರಲ್ಲಿ ಮಗುಗೆ ಸಿಂಬಾಲಿಕಲ್ ಆಗಿ ಆಲ್ರೆಡಿ ಮೇಜರ್ ಇಲ್ಲಿ ಹೇಳಿದ್ದಾರೆ ಮೇಜರ್ ಅಕಾಂಪ್ಲಿಷ್ಮೆಂಟ್ ಆಗಿರಬೇಕು ಅಂತ. ಸೊ ಇಲ್ಲಿ ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ ಬಿಗಿನ್ ಆದ್ರೂ ಮೇಜರ್ ಆಗಿ ಅವರು ನೆಕ್ಸ್ಟ್ ಸ್ಟೇಜ್ ಆಗಿರ್ತಕ್ಕಂಥ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಚೈಲ್ಡ್ ಏನು ಮಾಡುತ್ತೆ, ಇಟ್ ಯೂಸಸ್. ಓಕೆನಾ. ಈ ಕಾನ್ಕ್ರೀಟ್ ಸ್ಟೇಜು, ಫಾರ್ಮಲ್ ಸ್ಟೇಜ್ ಎಲ್ಲ ದೇ ಆರ್ ಹೈಯರ್ ಸ್ಟೇಜು, ಅದರಲ್ಲೆಲ್ಲ ಸಿಂಬಲ್ಸ್ ಯೂಸ್ ಮಾಡೋದು ಅದೆಲ್ಲ ಬರಲ್ಲ. ಆಲ್ರೆಡಿ ನಾವು ಪ್ರೀ ಆಪರೇಷನಲ್ ಸ್ಟೇಜಲ್ಲೇ ಇದನ್ನು ಅಕ್ವೈರ್ ಮಾಡಿರ್ತೀವಿ. ಓಕೆ. 30th ಕ್ವಶನ್, ಅಕಾರ್ಡಿಂಗ್ ಟು ಸೋಷಿಯಲ್ ಕಾಗ್ನಿಟಿವ್ ವೇವ್ಸ್ ಆಫ್ ಲರ್ನಿಂಗ್, ಸ್ಟೂಡೆಂಟ್ ಲರ್ನ್ ಬೆಸ್ಟ್ ಬೈ. ಸೋಷಿಯಲ್ ಕಾಗ್ನಿಟಿವ್ ವೇವ್ಸ್ ಪ್ರಕಾರ ಮಗು ಯಾವಾಗ ತುಂಬ ಚೆನ್ನಾಗಿ ಕಲಿಯುತ್ತೆ ಅಂತ ಕೇಳಿದ್ದಾರೆ. ಪ್ಯಾಸಿವ್ಲಿ ಇಮಿಟೇಟಿಂಗ್ ಅಡಲ್ಟ್ಸ್ನ ಜಸ್ಟ್ ಪ್ಯಾಸಿವ್ ಆಗಿ ಪ್ಯಾಸಿವ್ ಅಂತ ವರ್ಡ್ ಬಂದ್ರೇ ಇಟ್ ಈಸ್ ರಾಂಗ್. ಸೊ ಈ ಆಪ್ಷನ್ ರಾಂಗ್. ಆಕ್ಟಿವ್ಲಿ ಎಂಗೇಜಿಂಗ್ ವಿತ್ ದ ಎನ್ವಿರಾನ್ಮೆಂಟ್, ಓಕೆ, ಇದು ಕರೆಕ್ಟ್ ಅನಿಸ್ತಾ ಇದೆ. ನೆಕ್ಸ್ಟ್ ನೋಡೋಣ. ಓವರ್ ಕಂಡೀಷನಿಂಗ್ ಆಫ್ ಬಿಹೇವಿಯರ್. ಓವರ್ ಕಂಡೀಷನಿಂಗ್ ಅಂದರೆ ನೀನು ಇದೇ ಥರ ಬಿಹೇವ್ ಮಾಡಬೇಕು, ಈ ಥರ ಪ್ರಾಬ್ಲಮ್ ಅಂದರೆ ನೀನು ಇದೇ ಥರ ಮಾಡಬೇಕು, ಇದನ್ನ ಏನಂತೀವಿ, ಓವರ್ ಕಂಡೀಷನಿಂಗ್ ಆಫ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ದಿಸ್ ಈಸ್ ರಾಂಗ್.
ಮೆಮೊರೈಸೇಷನ್ ಆಫ್ ಕಾಂಟೆಕ್ಸ್ಟುಲೈಸ್ಡ್ ಇನ್ಫಾರ್ಮೇಷನ್. ಏನು ಮಾಡಬೇಕು, ಏನು ಟೆಕ್ಸ್ಟ್ ಬುಕ್ಕಲ್ಲಿದೆ ಅಥವಾ ಏನು ಬೇರೆ ಇನ್ಫಾರ್ಮೇಷನ್ ಇದೆ ಅದನ್ನು ಜಸ್ಟ್ ಮೆಮೊರೈಸ್ ಮಾಡಬೇಕು. ನೋ, ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಇಯರ್ ಆಕ್ಟಿವ್ಲಿ ಎಂಗೇಜಿಂಗ್ ಅಂತ ಏನಿದೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದಿಸ್ ಕ್ವೆಶನ್ ಈಸ್ ಲೈಕ್ ಫಾರ್ ಯುವರ್ ಹೋಮ್ವರ್ಕ್. ನಾನು ಕ್ವೆಶನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಏನು ಅರ್ಥ ಆಗಿದೆ, ಯಾವ ಆಪ್ಷನ್ ಕರೆಕ್ಟ್ ಇದೆ ಅನಿಸುತ್ತೆ ಆ ಆಪ್ಷನ್ನ ಕಮೆಂಟ್ ಡೌನ್ ಮಾಡಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ನಾನು ಏನು ಮಾಡ್ತೀನಿ, ಐ ವಿಲ್ ಕಂಟಿನ್ಯೂ ಇಟ್. ಈ ಯಾವುದು ಕರೆಕ್ಟ್ ಆನ್ಸರ್ ಅಂತ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಸರ್ಷನ್: pedagogical process of dialogue and discussion amongst peers hinders development of problem solving abilities. Reason ಏನಿದೆ, learning is a process that is individualistic in nature and not social in character. ಅಸರ್ಷನ್ ಅಲ್ಲಿ ಏನಿದೆ, ಪೆಡಗಾಗಿಕಲ್ ಪ್ರೊಸೆಸ್ ಯಾವ್ಯಾವು, ಡೈಲಾಗ್ ಮತ್ತು ಡಿಸ್ಕಷನ್ಸ್ ಏನಾಗುತ್ತೆ ಮಕ್ಕಳಲ್ಲಿ, ಪೀರ್ಸಲ್ಲಿ ಏನು ಮಾಡುತ್ತೆ, ಹಿಂಡರ್ ಮಾಡುತ್ತೆ ಡೆವಲಪ್ಮೆಂಟ್ನ ಅಂತ ಹೇಳಿದ್ದಾರೆ. ಯಾವ ಥರ ಡೆವಲಪ್ಮೆಂಟ್ನ, ಪ್ರಾಬ್ಲಮ್ ಸಾಲ್ವಿಂಗ್ ಡೆವಲಪ್ಮೆಂಟ್ನ ಹಿಂಡರ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ರೀಸನಿಂಗ್ ಏನಿದೆ, ಲರ್ನಿಂಗ್ ಈಸ್ ಅ ಪ್ರೊಸೆಸ್ ದಟ್ ಈಸ್ ಇಂಡಿವಿಜುವಲಿಸ್ಟಿಕ್ ಇನ್ ನೇಚರ್ ಆ್ಯಂಡ್ ನಾಟ್ ಸೋಷಿಯಲ್ ಇನ್ ಕ್ಯಾರೆಕ್ಟರ್ ಅಂತ ರೀಸನ್ ಕೊಟ್ಟಿದ್ದಾರೆ. ಯು ಜಸ್ಟ್ ಅಸೆಸ್ ಇಟ್, ಈ ಕ್ವೆಶನ್ ಹೇಗಿದೆ ಅಂತ ನೋಡಿ ಆ್ಯಂಡ್ ಟ್ರೈ ಟು ಸಾಲ್ವ್ ಇಟ್. ಏನು ಗೊತ್ತಾಗಲ್ಲ, ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಡೂ ಆಸ್ಕ್. This is all about today's class, the second session of CDP. CDP first session please do watch, and ಇವತ್ತಿನ ಕ್ವೆಶನ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಆನ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಇಟ್ ಫಾರ್ ಯು. ಥ್ಯಾಂಕ್ ಯು ಆಲ್. Please do share and subscribe. Thank you.